ನಡೆ ನುಡಿಯಲ್ಲಿ ಭಾರತ ನಾರಿಯ ಸಂಸ್ಕೃತಿಯನ್ನು ಸಾರುವ ಸಂದೇಶವಾಗಿದ್ದಾಳೆ. ಎದುರಾದ ಸಮಸ್ಯೆಗೆ ಎದೆಗುಂದದೆ ಒಂಟಿತನಕ್ಕೆ ಹೆದರದ ಈ ಸಮಾಜದಲ್ಲಿ ಬದುಕುವ ರೀತಿ ಮೆಚ್ಚುವಂಥದ್ದು. ಇಂಥ ಹುಡುಗಿ ನಮ್ಮ ಸಂಗತಿಯಾದರೆ ನಾನೇ ಭಾಗ್ಯಶಾಲಿ. ನೋಡಿ ರಂಗಾದ ಈ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ. ಮುಖದಲ್ಲೇ ವಿಷಯ ಕಂಡು ಹಿಡಿಯುವ ತುಂಟಿ ನೀನು.
ಹಾಗಾದ್ರೆ ಆ ಹುಡುಗಿ ಯಾರು ಅಂತ ಹೇಳಿ ಸಾವ್ಕಾರ್ರೆ. ನನ್ನ ಮನಸ್ಸು ಕದ್ದ ಕಳ್ಳಿ ಬೇರೆ ಯಾರೂ ಅಲ್ಲ. ನಿಜ ಹೇಳಿದರೆ ಪವಿತ್ರ ನನ್ನಿಂದ ದೂರ ಆಗಬಹುದು. ಏನ್ ಸಾವ್ಕಾರ್ರೆ, ಏನೋ ವಿಚಾರ ಮಾಡ್ತಾ ನಿಂತ್ರಲ್ಲ, ಏನ್ ಹೇಳಿ. ನಾನು ಪ್ರೀತಿಸಿದ ಹುಡುಗಿ ಇಲ್ಲೇ ಇದೆ. ಇಲ್ಲಿ ನನ್ನನ್ನು ಬಿಟ್ಟರೆ ಯಾರು ಇಲ್ವಲ್ಲ, ಎಲ್ಲಿದ್ದಾರೆ ಹೇಳಿ. ನನ್ನ ಹೃದಯದಲ್ಲಿ. ನೋಡಿ, ಹಾಗಾದ್ರೆ ಅವ್ರ ಹೆಸರು ಏನು ಅಂತ ಹೇಳಿ. ಸಮಯ ಬಂದಾಗ ಹೇಳ್ತೀನಿ. ಅಣ್ಣ ಅಣ್ಣ ದೊಡ್ಡ ಅನಾಹುತವಾಗಿ ಬಿಟ್ಟಿದ್ದಣ್ಣ. ಏನಾಯ್ತು ನಾವು? ಮುತ್ತಣ್ಣನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಣ್ಣ. ಜ್ಯೋತಿ ಅಕ್ಕನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು ನಾವೇ ಕಾರಣ ತಿಳಿದು ಬಂದಿಲ್ಲ ಅಕ್ಕ. ನಾವು ಮುತ್ತನ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ? ಜ್ಯೋತಕ್ಕನ ಸಾವಿಗೆ ಮುತ್ತಣ್ಣ ಕಾರಣವಿರಬಹುದು ಎಂಬ ಸಂಶಯದಿಂದ ಪೊಲೀಸರು ಅವನನ್ನು ಬಂಧಿಸಿಕೊಂಡು ಹೋಗಿದ್ದಾರಣ್ಣ. ಹಾಗಾದರೆ ಮೊದಲು ಮುತ್ತನನ್ನು ಭೇಟಿಯಾಗಿ ಸಮಾಧಾನ ಪಡಿಸಬೇಕು. ಬನ್ನಿ ಹೋಗೋಣ. ಹತ್ತೂರು ಓಡುವ ಈ ದೊರೆಯನಿಗೆ ಅವನು ಮಾಡಿದ ಪ್ರತಿಕಾರಕ್ಕಾಗಿ ಎಲ್ಲೇ ಮಗನೇ ಸತ್ತಲು ಕೂಡಿ ಸೇರಬೇಕಾಯಿತು. ಈ ಧರ್ಮೇಂದ್ರನಿಗೆ ಅವಮಾನ ಮಾಡಿದ ಬಡ್ಡಿ ಮಕ್ಕಳು ನೆಮ್ಮದಿಯಿಂದ ಬದುಕಿರಕೂಡುದು ಈ ಭೂಮಿಯ ಮೇಲೆ. ಮುತ್ತಣ್ಣ ಈಗ ನನ್ನ ಕೈಯಲ್ಲಿರುವ ಕಬ್ಬಿಣ ಹೇಗೆ ಕಾಯಿಸಬೇಕಂತ ಹೇಳೋಣ ಅವನನ್ನು. ಆ ಮುತ್ತಣ್ಣನ ಹೆಸರು ಕೇಸಿನಲ್ಲಿ ದಾಖಲು ಮಾಡದೆ ಬೆಂಕಿ ಹಾಕಿ ಕಾಯಿಸಬೇಕು ಆ ಮಗನನ್ನ. ಹೌದಣ್ಣ, ಡಾಕ್ಟರ್ ವರದಿಯ ಪ್ರಕಾರ ಜ್ಯೋತಿಯ ಸಾವು ಆತ್ಮಹತ್ಯೆ. ಹೀಗಿರುವಾಗ ಅವನ ಹೆಸರು ಕೇಸ್ನಲ್ಲಿ ದಾಖಲು ಮಾಡಲು ಬರೋದಿಲ್ಲ ಅಣ್ಣ. ಬರುವುದು ಬೇಡ ನಾಗೇಂದ್ರ, ಬರುವುದು ಬೇಡ. ನಮ್ಮ ಸೇಳು ತೀರುವ ತನಕ ಆ ಮಗ ಜೈಲಿನಲ್ಲಿರಬೇಕು. ಹೌದಣ್ಣ, ನಿನಗೆ ಅವಮಾನ ಮಾಡಿದ ಆ ಮಗನಿಗೆ ಜೆಂಡ ಹಾಕಿ ಜೀವಂತ ಕಾಯಿಸುತ್ತೇನೆ ಅಣ್ಣ, ಜೀವಂತ ಕಾಯಿಸುತ್ತೇನೆ. ಕಾಯಿಸು ನಾಗೇಂದ್ರ, ಕಾಯಿಸು. ಕಾದ ಬಳಿಕ ಅದಕ್ಕೆ ತಕ್ಕಂತೆ ಬಗ್ಗಿಸುತ್ತೇನೆ ಆ ನನ್ನ ಮಗನಿಗೆ. ಹಾ ಸರಿ ಅಣ್ಣ, ನಾನಿನ್ನು ಬರುತ್ತೇನೆ. ಪಕ್ಕ ಪಕ್ಕ ಈ ಮಗನಿಗೆ ಕಿವಿನೂ ಕೇಳೋದಿಲ್ಲ. ಸರಿಯಾಗಿ ಕಿವಿ ನೆನ್ಕೊಳ್ಳೋದಿಲ್ಲ ಮಗನ. ಏನಂದ? ಏನು ಇಲ್ರಿ, ಲೆಕ್ಕದ ವಿಚಾರ ಮಾಡಕತ್ತಿದ್ದೆ. ನೋಡು ಪಕ್ಕ, ಎಲ್ಲರೂ ಸರಿಯಾಗಿ ಬಡ್ಡಿ ಕಟ್ಟುತ್ತಿದ್ದಾರೆ ತಾನೆ. ಬಡ್ಡಿ ತಿನ್ನಾಕ ಕೊಡ್ತೀಯಪ್ಪ ಮಗ. ನೋಡು, ಅದು ಸರಿಯಾಗಿ ನಿನ್ನ ಪುಸ್ತಕದಲ್ಲಿ ಬರೆದಿಡು, ತಿಳಿತಾ? ಆತ್ರಿ, ನಾನ್ ಲೆಕ್ಕದಾಗ ಭಾಳ ತೊಕ್ರಿ. ಅದಕ್ಕ ನೀವು ನಮ್ ಕರಿತೀರಲ್ರಿ ಪಕ್ಕ ಅಂತ. ತಲೆ ಹಾಕಿ ಬೇಡ, ಹೋಗಿ ನಿನ್ನ ಮುಂದಿನ ಕೆಲಸ ನೋಡು. ಹೋಗ. ಮಾಯಾ, ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಅಂದಾಗೆ ನನ್ನ ಕರೆಸಿದ ವಿಷಯ ನೋಡು ಮಾಯೋ, ಈ ಊರಿನಲ್ಲಿ ನಮಗೊಬ್ಬ ವೈರಿ ಇದ್ದವನು. ಅವನ ಹೆಸರು ಮುತ್ತಣ್ಣ. ಅದಕ್ಕೀಗ ನಾನೇನ್ ಮಾಡ್ಬೇಕು? ಸಂತೋಷ ತುಂಬಿರುವ ಆ ಸಂಸಾರದಲ್ಲೇ ಸುನಾಮಿಯಾಗಿ ನೀನು ಪ್ರವೇಶಿಸಬೇಕು. ಮಾತಿನ ಸರಿ, ಇದರಿಂದ ನಿಮಗಾಗೋ ಲಾಭ? ತಿಳಿಸಿ ಹೇಳುತ್ತೇನೆ ಮಾಯಾ, ತಿಳಿಸಿ ಹೇಳುತ್ತೇನೆ. ಮನೆ ಸೇರಿದ ನೀನು ಮುತ್ತಣ್ಣನ ಮನೆ ಸೇರಿದ ಮಂಜುನೊಡನೆ ಸ್ನೇಹ ಬೆಳೆಸಿ ತಾಳಿ ಕಟ್ಟಿಕೊಂಡು ಅವನ ಮನೆಗೆ ಸೇರಬೇಕು. ಸೇರೋ ಮಾತಿನ ಸರಿ, ಆದ್ರೆ ಮುಂದೇನು? ಮನೆ ಸೇರಿದ ನೀನು ಮಾಯಾ ಜಿಂಕೆಯಾಗಿ ಅಣ್ಣ ತಮ್ಮಂದರಲ್ಲಿ ವಿರಸ ಹುಟ್ಟಿಸಿ ತುಂಬಿದ ಸಂಸಾರವನ್ನು ವಿಚಿತ್ರಿತಗೊಳ್ಳಬೇಕು. ಅಂದ್ರೆ ಮುಂದೆ ಇದರಿಂದ ನಿಮಗಾಗೋ ಲಾಭ? ಲಾಭ ಅಣ್ಣ ಧರ್ಮೇಂದ್ರನಿಗೆ ಅವಮಾನ ಮಾಡಿದ ಸಂಸಾರವನ್ನು
ನಿಜವಾದ ಸಂತೋಷ. ನಂಗೆ ಸಿಗೋ ಲಾಭ ನಮಗಾಗಿ ದುಡಿದ ನಿನಗೆ ಕೆಲಸವಾದ ಮೇಲೆ ಬಹುಮಾನ ನೀಡುತ್ತೇನೆ. ಬಹುಮಾನ ಬಹುಮಾನ ಮಾತು ಆಮೇಲೆ ಇರ್ಲಿ. ಯಾಕಂದ್ರೆ ನನಗೇನಿದ್ರು ಜೀವನದಲ್ಲಿ ಹಣ ಮುಖ್ಯ. ಹಣ ಬೇಕು ನನಗೆ. ಹಣ ಹಣದ ಚಿಂತೆ ಬೇಡ ಮಾಯ, ಕೇಳಿದಷ್ಟು ಹಣ ಕೊಡುತ್ತೇನೆ. ಕೆಲಸ ಹಣ ನಿನಗೆ, ಹಬ್ಬ ನಮಗೆ. ಚಿಕ್ಕಂದ್ರ ತೋಟದ ಮನೆಗೆ ಹೋಗಿ ನಮ್ಮ ಕಳ್ಳ ವ್ಯವಹಾರ ಹೇಗೆ ನಡೆಸಿದೆ ಅಂತ ನೋಡ್ಕೊಂಡು ಬಾ. ಸರಿ ಆಯ್ತಾ? ಬರ್ತೇನೆ ಮಾಯ. ನೋಡಿ, ನನಗೆ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದೆ. ನಾವು ರೆಸ್ಟ್ ಮಾಡ್ಬೇಕು. ಅಂದಾಗೆ ನಮ್ಮ ರೂಮು ಯಾವ ಕಡೆ ಅಂತ ಹೇಳ್ತೀರಾ? ಹಾ ನೋಡು ಮಾಯ, ನಿನಗೋಸ್ಕರ AC ರೆಸ್ಟ್ ರೂಮನ್ನೇ ರೆಡಿ ಮಾಡಿದ್ದೇನೆ. ಹೋಗಿ ರೆಸ್ಟ್ எடுத்துಕೋ. ಅದಕ್ಕೆ ಮೊದಲೇ ಬಂದು ಸಿದ್ಧತೆ ಮಾಡಿರ್ಬೇಕು. ಥ್ಯಾಂಕ್ ಯು. ಮತ್ತೊಬ್ಬರ ಮನೆ ಮುರಿಯುವುದೇ ಈ ಧರ್ಮೇಂದ್ರನ ಕೆಲಸ. ಇಷ್ಟಕ್ಕೆ ದಿವಸ ಆದ್ರೂ ಕಣ್ಣಿಗೆ ಕಾಣವಲ್ದು. ಎಲ್ಲಿಗೆ ಹೋಗ್ಯಾಳ, ಏನ್ ಮಾಡ್ತಾಳ, ಏನು ತಿಳ್ವಲ್ರಿ ಏನಂಗ. ಮಾವ ನಿನಗೆ ಗ್ಯಾರೇಜಿನಾಗ ನನ್ನ ಗಾಡಿ ನಿಲ್ಬೇಕಂದ್ರ, ಮಾವ ನಿನಗೆ ಗ್ಯಾರೇಜಿನಾಗ ನನ್ನ ಗಾಡಿ ನಿಲ್ಬೇಕಂದ್ರ ಲೈಸೆನ್ಸ್ ಬೇಕು ಮಂದ್ಯಾಗ. ಹೋಗು ನಡಿ ಬನ್ನಿ ಸಂದ್ಯಾಗ. ಮಾವ ನಿನಗೆ ಗ್ಯಾರೇಜಿನಾಗ ನನ್ನ ಗಾಡಿ ನಿಲ್ಬೇಕಂದ್ರ, ಮಾವ ನಿನಗೆ ಗ್ಯಾರೇಜಿನಾಗ ನನ್ನ ಗಾಡಿ ನಿಲ್ಬೇಕಂದ್ರ ಲೈಸೆನ್ಸ್ ಬೇಕು ಮಂದ್ಯಾಗ. ಹೋಗು ನಡಿ ಬನ್ನಿ ಸಂದ್ಯಾಗ. ಹೋಗು ನಡಿ ಬನ್ನಿ ಸಂದ್ಯಾಗ. ಏನ ನಾಗು ಮಾವ ಇಲ್ಲಿ ನಿಂತೇನ? ನಾನ್ ನಿಮ್ ಮನೆ ಕಡೆ ಎಲ್ಲ ಹೋಗ್ ಬಂದೆ. ಏನ್ ಕೇಳ್ತಿ ನನ್ ಗೋಳ ಸುಬ್ಬಿ, ಒಂಟಿ ಬಡಕ್ ಸುಂಟ್ರ ಗಾಳಿ ನಾನು ಮನೆಯಾಗಿದ್ದಾದ್ರು ಏನ್ ಮಾಡ್ಲಿ. ದಾರಿ ಮ್ಯಾಲ ಅಡ್ಡಾಡಿದ ನಿಮ್ಮಂತ ಹುಡುಗಿ ಕಾಣ್ತಾರಂತ ಮುಂಜಾನೆಯಿಂದ ಇಲ್ಲೇ ನಿಂತೀನಿ ನೋಡ. ಇಲ್ಲೇ ನಿಂತಿ? ಈಗ ಆತ್ ನೋಡ್ ನಿನ್ ದರ್ಶನ. ಏನ್ ಮಾಡೋದ್ ನಾಗು ಮಾವ? ನಾನು ನಮ್ಮ ಮೈಲಾರ ಮಾವ ಮತ್ತ ನಮ್ಮ ಮಾವ ಎಲ್ರು ಸಿನಿಮಾಕ್ ಹೋಗಿದ್ವಿ. ಸಿನಿಮಾಕ್ಕ ಸಿನಿಮಾಕ್ಕ ಯಾಕೆ ನೋಡಿಲ್ಲ ನೀನ್ ಸಿನಿಮಾ? ಚಲೋ ಐತೆನಾ? ಮತ್ತ ಚಂದ ಇತ್ತು ಬಿಡು. ಯಾರ ಮಾಡಿದೆ? ನಮ್ಮ ಶಿವಣ್ಣ ಇಲ್ಲೇನ, ಅವ್ರಿಗೆ ಬಾಳ ಪಸಂದ್ ಆಗಿತ್ತು ಬಿಡು. ಹೌದಾ? ಅದಕ್ಕ ಅವ್ರಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋದು ನನಗೂ ಗೊತ್ತೈತಿ. ಅಂದಂಗ ನನ್ ಕಂಡ ಹ. ನಿನ್ಗೆ ಹೆಂಗ ಅನಿಸ್ತೈತಿ? ಅಯ್ಯೋ ಪಾಪ ಗಂಡಸು ಅನ್ಸ್ತೈತಿ. ತಮಾಷೆ ಸಾಕ್ಸು ಬೇ. ನನ್ ಕಂಡ ನಿಂಗ್ ಒಂಥರ ಒಂದು ಮೂನ ಅವಂಗೆ ನಾನು. ಸ್ವಲ್ಪ ನೀನ್ ನೋಡಿದ್ರ ನನಗೂ ಒಂದ್ ನಮೂನಿ ಹಾಕಿತಿ. ಮತ್ತ ನೀನ್ ಹಂಗ ನೋಡ್ದಾಗೆಲ್ಲ ನಂಗೆ ಏನೇನ ಹಾಕಿತಿ ಗೊತ್ತೈತಿನ? ಹೌದಾ? ನನಗೂ ಹಂಗ ಅನ್ಸ್ತೈತಿ ಸುಬ್ಬಿ. ನಿನಗೂ ಹಂಗ ಅನ್ಸ್ತೈತಿ? ಹಂಗ ಕಂಡ್ರ ಹ. ಬಾಜ್ ತಪ್ಪು ಬಿಡ್ಲಿ ಅನ್ಸ್ತೈತಿ ನೋಡ. ನನಗೆ ಹಂಗ ಅನ್ಸುತ್ತೆ, ನನಗೆ ಗೊತ್ತೈತಿ ಬಿಡು. ಅಲ್ಲ ಹಿಂಗೆಲ್ಲ ಮಂದಿ ಅದಾರ, ಹಂಗೆಲ್ಲ ಮಾಡಬಾರ್ದು ಗೊತ್ತೈತಿನ? ನೋಡು, ಮನಸ್ಸಿನಾಗಿನ ಆಸೆನ ಹಂಗ ಮನಸ್ಸೊಳಗ ಅದು ಇಟ್ಕೊಬಾರ್ದು. ಅದು ನಮಗ ತ್ರಾಸ ಆಕೈತಿ ಮುಂದ. ನನಗೂ ನಿನ್ನಂತ ಹುಡುಗಿ ಬೇಕು. ಹೌದನ? ನಾನಂತೂ 18ರ ಹುಡುಗಿ ನೋಡು. ಚಂದ ಐತಿ ನೀನು ಹುಡುಗಿ. ಅಯ್ಯ ಸಾಕ್ ಮುಚ್ಚು ಬಾಯಿ ನಿಂದು. ಆ ಹುಡುಗಿ ನಮ್ ಪ್ರೀತಿ. ಓಯ್ 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 ಓ ಏನಪ್ಪ ನಾಗ್ಯ? ಏ ಮಗನ ಕೂಗ್ಯ ಹಾಕಿಯಲ್ಲಪ್ಪ ಮಗನ ಮೀನಿ ಗಾಳನ. ಏ ನಮ್ಮೂರು ಮೀನ್ಲೆ ಅದಕ್ಕೆ ಗಾಳ ಹಾಕ್ತೀನಿ ಅಥವಾ ಬಿಡ್ತೀನಿ. ಅದಕ್ಕೆಲ್ಲ ನಿಂಗೆ ಹಾಕ್ರೆ ಏ ಅದಿ ಹಂಗ ಹಾಕೈತ್ಲೆ, ಅದಿ ಹಂಗ ಹಾಕೈತ್ಲೆ. ಈ ಗಾಳ ಹಾಕಿದ್ರೆ ನಾವು ಸುಮ್ಮನೆ ಇರ್ತೀನಿ ನಾನು. ಇದ್ರಾಗ ನಮಗೂ ಬೈಟು ಪಾಲ್ ಬೇಕು. ಪಾಲ್ ಗೀರ್ ಅಂತ ಹೇಳಿ ಮಗ ನೀನ್ ಕಾಲ್ ಕಡಿದೀನಿ ನೋಡ. ಅಲ್ಲ ಮಗನ ಸುಮ್ಕಿರ. ಅಲ್ಲ ಕಾಲ್ ಕಡಿಯಾಕ ಅವ್ನ ಕೈಯಾಕ ಏನೈತೆ ಕೋಲ್ ನೋಡ. ಕೋಲ್ ಇಲ್ದಿರ್ದೆ ನಾವು ಗಂಡಸಲ ಏನ್ ಮಾಡ್ತೀನಿ ನೋಡುವ ನಾನು ನಿನ್ಗ. ಬಿಡ್ಲನಾಗ ಬಿಡ್ಲ ಕೈನ ಬಿಟ್ಟು ಬಂದ್ರೆ ನಾನು ನೋಡಿದ್ರೆ ಬಿಟ್ಟು ಬಂದ್ರೆ ಸುಮ್ಮನಿದ್ರೆ ನಾನು ಶಿವ. ಬಿಟ್ಟು ಬಂದ್ರೆ ನಾನು ಯಾರು ಗೊತ್ತಾ ಹಾಕ್ತೀನಿ ನಿನ್ಗೆ ಲಾಲು ಪ್ರಸಾದ್ ಮೇವು. ಮಗನ ಮೇವು ನೀವು ತಗೋದೇನ್ ನೋಡ್ರ
ಯಾಕ ಹಿಂಗ ಕಚಾಡಕತ್ರಿ ಸುಮ್ಮನೆ ನಿಂದ್ರಾಗ ಬರಂಗಿಲ್ಲ ನಿಂತ ಹಂಗ ಹೇಳ ಹಂಗ ಹೇಳ ಓಕೆ ಹಾ. ನೋಡ ಹಂಗ ಹೇಳ ನಾವಿಬ್ರು ಜಗಳ ಮಾಡಬಾರ್ದಂದ್ರ ನೀನೇ ಹೇಳು ನಿನ್ ಮನ್ಸಿನಾಗ ಯಾರು ಮದುವೆ ಆಗ್ಬೇಕಂತೈತಿ ನೀನ ಹೇಳು ನನಗ ಒಂದ್ ತೀರ್ಮಾನ ಆಗೇ ಹೋಗ್ಲಿ ಈಗ ಹೌದು ಹೇಳು ಈಗ ಹೇಳ್ಬೇಕಾ ಹೌದು ಈಗ ಹೇಳ್ಬೇಕಾ ಈಗ್ಲೇ ಹೇಳ್ಬೇಕು ನನ್ನ ಮನಸ್ನಾಗ ನೀವಿಬ್ರು ಅದಿರಿ ಕೇಳ್ದಲ್ಲ ಮಗನ ಕೇಳ್ದನ ಸುದ್ದಿ ನಿಮ್ಮೂರ್ ಹಾಕಿ ಆದ್ರೂ ಕೂಡ ನನ್ನ ಪ್ರಾಣನ ಇಟ್ಟಾಳವಳು ಹೌದಲ್ಲ ಸುದ್ದಿ ನಿನ್ನ ಮೇಲೆ ಪ್ರಾಣನ ಐತಿ ನಿನ್ನ ಮೇಲೆ ಜೀವನ ಐತಿ ಈಗ ಕೇಳ್ತೀರಾ ಮಗನ ಕೇಳ್ತೀರಾ ಕೇಳ್ದೆ ಮೇಲೆ ಜೀವನ ಇಟ್ಟಾಳಂತ ನನ್ನ ಮೇಲೆ ಪ್ರಾಣನ ಇಟ್ಟಾಳ ಜೀವನ ಇಟ್ಟಾಳಂತ ನನ್ನ ಮೇಲೆ ನೀ ಹೋಗ್ತೆ ಸುಮ್ನೆ ಹೋಗ್ಲೆ ಮಗನ ಏ ಹೋಗುದಿಲ್ಲ ಅಂದ್ರೆ ಏನ್ ಮಾಡವ್ ನೀನು ಹೋಗುದಿಲ್ಲ ಅಂದ್ರೆ ಏನ್ ಮಾಡವ್ ನೀನು ಹೋಗ್ತಾ ಇಲ್ಲ ಏನ್ ಮಾಡವ ಹೋಗ್ತಾ ಇಲ್ಲ ನೀನು. ಮಾಡ್ಲೆ ಮಾಡ್ಲಾ? ಬರಕತ್ತಲ್ಲೇ ಪಕ್ಕ ನಂಗ್ ಮಾಡ್ತಾನ್ ಚೊಕ್ಕ ಮೊದ್ಲಿನ ಜಾಗ ಖಾಲಿ ಮಾಡೋಣ Attention! ಹಿಂಗೆ Follow me. One, right, left, right. ಯಾವ ಮಾಡಿ ಸುಬ್ಬಿ ಏನ ಮಾವ ಈಗಿನಿಂದ ಯಾರು ಹೋಗ್ಯಾರ ಯಾರು ಎಲ್ಲಿ ಹೋಗ್ಯಾರ ಯಾರು ಹೋಗಿಲ್ಲ ಒಳ್ಳೆ ಬೇಡ ಮಾವ ಇಲ್ಲ ಮಾವ ನಿಜನ ವಾಸನೆ ಬರಾಕತ್ತೈತಿ ವಾಸನೆ ಬರಕತ್ತೈತ ನೀನ್ ಹೋದ್ ಜನ್ದಾಗ ನಾ ಯಾಕೆ ಹುಟ್ಟಿದ್ದೀನ ಸೊಕ್ಕು ಉಕ್ಕೈತೇನ ಇಲ್ಲ ಮಾವ ಅಲ್ಲ ಮಾವ ನಾ ನಿಜನ ಹೇಳಕತ್ತೀನಿ ನಿನ್ನ ಆಣಿ ಮಾಡಿ ಹೇಳಕತ್ತೀನಿ ಯಾರು ಇಲ್ಲಿ ಬಂದಿಲ್ಲ ನೋಡು ನನ್ನ ಹಣೆ ಮಾಡ್ತೀಯ ಮಾಡಿಯೇನು ನನ್ನ ಹಣೆ ಇಟ್ಟು ಇಲ್ಲ ಮಾವ ಯಾಕೆ ಹಂಗಂತಿ ಈಗ ನನ್ನ ಬಸಪ್ಪ ಮಾವ ಹೇಳಣ ನಿನ್ನ ಸೊಸಿ ಜೋಡಿ ಇಬ್ರು ಗಂಡು ಹುಡುಗರು ಆದ್ರು ಅಂತ ಹೌದು ಬಿಡು ನನಗ ನನ್ನ ಮಾತಿನಕ್ಕಿಂತ ಅವ್ನ ಮಾತಾ ಜಾಸ್ತಿ ಆದ್ ಬಿಡು ನನಗ ನಮ್ಮ ಅವ್ವ ಇದ್ರೆ ನನ್ನ ಪರಿಸ್ಥಿತಿ ಹಿಂಗಾಗ್ತಿರ್ಲಿಲ್ಲ ಬಿಡು ಯವ್ವ ಎಲ್ಲರಿ ಯವ್ವ ಅಳ್ಬೇಡ ಸುಬ್ಬಿ ಅಳ್ಬೇಡ ನಿನ್ನ ಹತ್ರ ನನ್ಗೂ ಅಳು ಬರ್ತೈತಿ ಓಯ್ಯ ನೀ ಅಳ್ಬೇಡ ಬಿಡು ನಿನ್ ಮೇಲೆ ನಂಬಿಕೆ ಆಯ್ತು ಸುಬ್ಬಿ ಆಯ್ತಾ ನನ್ಗ ಐತಿ ಬಿಡು ಮತ್ತ ನನ್ಗ ಖೋಖೋ ಆಡ್ಬೇಕು ಅನಿಸ್ತೈತಿ ಈ ವಯಸ್ಸಿನ ಖೋಖೋ ಆಡ್ತೀಯ ಬೇಡ ಬಿಡು ಗಿಲ್ಲಿ ಆಡ್ತೀನಿ ಬಿಟ್ರೆ ಕಬಡ್ಡಿನೂ ಆಡುವಕ್ಕೆ ಅದಿ ನೀನು ಮತ್ತ ಏನ್ ಮಾಡುವಂತಿ ಏನಿದ್ರು ಮನೆಯಾಗ ಆಡುವೆ ಅಂತಿ ನನ್ ಜೊತೆ ಹಾ. ನಡಿ ಮನೆಗ ನಮಸ್ಕಾರ ಸರ್ ಓ ನಮಸ್ಕಾರ ಏನ್ ಮಾಡಿ ಸಾಹೇಬ್ರು ಇಲ್ಲಿ ತನಕ ಬಂದಿದ್ದು ಮತ್ತೆ ನನ್ನ ಜೊತೆಗೆ ಮಾತನಾಡಬೇಕಾಗಿತ್ತು ನಿಮಗೆ ಬೇಕಂದಾಗ ಮಾತನಾಡಲು ಇದೇನು ಮಾವನ ಮನೆ ಅಲ್ಲ ಹಾಗೆ ಬೇಡಿ ಸರ್ ದಯವಿಟ್ಟು 5 ನಿಮಿಷ ಅವಕಾಶ ಮಾಡಿಕೊಡಿ ಒಂದೇ ಒಂದ್ಸರಿ ನಾವು ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡ್ಕೊಡಿ ಪವಿತ್ರ ಅಂದು ನೀನು ನನ್ನ ಮಾತಿಗೆ ಸಹಕರಿಸಿದೆ ಇಂದು ನಿನ್ನ ಮಾತಿಗೆ ನಾನು ಸಹಕರಿಸುತ್ತೇನೆ ಬಿಸಿ ನನ್ನ ಕರೆದುಕೊಂಡು ಬಾ ಮಾಡಿ ಕಂಚಿ ಮರ್ಯಾದೆಯಿಂದ ಬದುಕುತ್ತಿದ್ದ ಈ ಮುತ್ತಣ್ಣನ ಪರಿಸ್ಥಿತಿ ಎಲ್ಲಿಗೆ ಬಂದು ನೋಡಿದಾಗಲೇ ನೋಡಿ ಸಮಾಧಾನ ಮಾಡಿಕೊಳ್ಳಿ ಮುತ್ತಣ್ಣ
ಕಾರಣವೇನು? ಸಾವುಕಾರ್ರೆ, ಹೊಲದಿಂದ ಮನೆಗೆ ಬಂದಾಗ ಸಂಬಂಧಿಯೊಡನೆ ಮನೆಗೆ ಬಂದಾಗ ತಲೆ ತಿರುಗ್ತದೆ ಎಂದಳು. ಆಮೇಲೆ ನಿಮ್ಮ ಅಣ್ಣನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮೈದುನಲ್ಲಿ ಮಾತು ತೆಗೆದುಕೊಂಡು ಸಾವಿನ ಹಂಚಿನಲ್ಲಿದ್ದಾಗ ನಾನು ವಿಷ ಕುಡಿದ್ದೇನೆ ಎಂದು ಹೇಳಿ ಕಾರಣ ತಿಳಿಸದೆ ಸತ್ತು ಹೋದಳು ಸಾವುಕಾರ್ರೆ. ಹಾಗಿದ್ದರೆ ಈ ಸಾವಿಗೆ ಮುತ್ತಣ್ಣ ಕಾರಣನಲ್ಲ. ಅವರನ್ನು ಬಿಡುಗಡೆ ಮಾಡಿ. ಕೇಸಿಗೆ ಸಂಬಂಧಪಟ್ಟ ಮಾಹಿತಿ ಸಿಗುವ ತನಕ ಇವನಿಗೆ ಬಿಡುಗಡೆ ಇಲ್ಲ. ವಿನಾ ಕಾರಣದಿಂದ ಇವನನ್ನು ಜೈಲಿನಲ್ಲಿ ಇಟ್ಟುಕೊಂಡಿರಿ. ಅದರ ಜೊತೆ ನಿನಗೆ ಬೇಡ, ಒಂದು ಜಾಗ ಖಾಲಿ ಮಾಡಲಿಲ್ಲ. ಇನ್ಸ್ಪೆಕ್ಟರ್, ಪವಿತ್ರ ಕಾಕಿಯ ಹೆಸರಿನಲ್ಲಿ ಅನ್ಯಾಯ ಮಾಡ್ತಿರುವ ನಿಮ್ಮಂತವರಿಗೆ ಹೇಗೆ ನ್ಯಾಯದ ನೀರು ಕುಡಿಸಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಮುತ್ತಣ್ಣ, ಭಯಪಡಬೇಡ. ಸ್ವಲ್ಪ ದಿನಗಳಲ್ಲೇ ನಿಮಗೆ ಬಿಡುಗಡೆ ಮಾಡುತ್ತೇನೆ. ಯಜಮಾನ್ರೆ, ಸೋಲಿಗೆ ಗೆಲುವಿನ ಸೋಪಾನ. ಸಮಾಧಾನ ಮಾಡಿಕೊಡಲು ನಿಮಗೆ ಬಿಡುಗಡೆ ಮಾಡುತ್ತೇವೆ. ಬನ್ನಿ ಸೋಪಾನ. ಏನ್ಲೇ ಮಗನೇ, ರಾಮದೇವರ ಉತ್ಸವದಲ್ಲಿ ನಮಗೆ ಅವಮಾನ ಮಾಡುವ ಮಟ್ಟಕ್ಕೆ ಬೆಳೆದು ಬಂದಿಯಾ? ಇದೇ ಹುಟ್ಟಿದ್ದು ನೆನೆಸಬೇಕು. ಇವನು ಆ ರೀತಿ ಹೊಡೆಯೋಣ. ನಿರಪರಾಧಿಯಾಗಿರುವ ನನ್ನಣ್ಣನ ಮೇಲೆ ಏಕೆ ಕೈ ಮಾಡುತ್ತಿರುವೆ? ನಿನ್ನತ್ತಿಗೆ ಕೊಲೆ ಮಾಡಿದಕ್ಕೆ. ಅದು ನೀನು ಕಟ್ಟಿದ ಕಟ್ಟುಕತೆ. ಕಾಕಿ ಬಟ್ಟೆ ಮೈ ಮೇಲೆ ಇದೆ ಎಂದ ಕ್ಷಣ ಏನನ್ನಾದರೂ ಮಾಡಬಹುದೆಂದು ತಿಳಿದುಕೊಂಡಿರುವೆಯಾ? ಸತ್ಯ ಗೊತ್ತಿರುವ ನಮ್ಮಂತ ಸಿಡಿಗುಂಡುಗಳು ಒಮ್ಮೆ ಸಿಡಿದರೆ ನೀನಾಗುವೆ ಮಗನೇ ಸಮಾಧಿ. ಸಮಾಧಿ? ಈ ನಾಗೇಂದ್ರನಿಗೆ ಸಮಾಧಿ ಕಟ್ಟುವ ಗಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಏ ಮರೆ, ಹೆಚ್ಚತ್ತು ನೀನಿಲ್ಲೇ ಇದ್ದರೆ ನನ್ನ ಪಿಸ್ತೂಲಿಗೆ ಆಗುವೆ ಬಲೆ. ಬಲಿ ತೆಗೆದುಕೊಳ್ಳಲು ನಾನೇನು ಕುರಿ ಮರಿಯಲ್ಲ. ನಾವೇನು ಮರ್ಯಾದೆಯಿಂದ ನನ್ನನ್ನು ಬಿಟ್ಟು ಬಿಡು. ಅದು ಆಗದ ಮಾತು. ಹೌದು, ಅಣ್ಣನ ಮೇಲೆ ನಿನಗೆ ಇಷ್ಟು ಪ್ರೀತಿ ಇರಬೇಕಾದ್ರೆ ನಿನ್ನ ಅತ್ತಿಗೆ ನಿನಗೆ ಸೆರೆಗಾಯಿಸಿದ ಹೆತ್ತ ತಾಯಿಯು ಕಾಣದ ನಮಗೆ ತಾಯಿ ಪ್ರೀತಿ ತೋರಿಸಿ ನನ್ನ ಅತ್ತಿಗೆ ಅವಮಾನ ಮಾಡಿದ ನೀನು ಹಿಂದೂ ಸೇವಕರು ವಶವನವಲ್ಲ. ದೇವರಂತ ನನ್ನ ಅತ್ತಿಗೆಗೆ ಹಾದರ ಪಟ್ಟ ಕಟ್ಟಿದ ನೀನು ಜಡದಲ್ಲಿ ಸೇರಬೇಕು. ನಾಗೇಂದ್ರ, ನೆನೆಸಿಕೋ ನಿನ್ನ ಸಮಾಧಾನ ಮಾಡಿಕೋಬೇಡ. ಮತ್ತೆ ಮೈದುನರ ಸಂಬಂಧ ಈ ಮನೆ ಮಡಿಗನಿಗೆ ಹೇಗೆ ತಿಳಿಯಬೇಕು? ಮೈಲಾರಿ, ದುಡುಕಬೇಡಪ್ಪ. ಮಣಿ ಸಾವುಕಾರರು ಈಗ ತಾನೇ ಬಂದು ನನ್ನ ಬಿಡುಗಡೆ ಬಗ್ಗೆ ಭರವಸೆ ನೀಡ್ತಾರೆ. ನೀನು ಈಗ ಮನೆಗೆ ನಡೆಯಪ್ಪ. ಆಯ್ತಣ್ಣ. ನಾಗೇಂದ್ರ, ಅನ್ನ ಕೊಡುವಳು ಭೂಮಿ ತಾಯಿ, ನೀರು ಕೊಡುವಳು ಕಾವೇರಿ ತಾಯಿ, ಜನ್ಮ ಕೊಡುವಳು ಹೆತ್ತ ತಾಯಿ. ಅಂಥ ತಾಯಿಯ ಬಗ್ಗೆ ಅಸಹ್ಯವಾದ ನುಡಿದ ನೀನು ಹಿಂದೆ ಸೇರಬೇಕಾಗಿತ್ತು ಸುಡುಗಾಡು. ನಿನ್ನ ಪುಣ್ಯದ ನನ್ನನ್ನು ನೀನು ಬದುಕಿಕೊಟ್ಟು ಒಂದು ಮಾತನ್ನು ಮಾತ್ರ ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ತಂದೆ ಸ್ಥಾನದಲ್ಲಿರುವ ನನ್ನಣ್ಣನ ಮೇಲೆ ಇನ್ನೊಂದೇಟು ಬಿದ್ದರೆ ನಿನ್ನ ಖಾಕಿಯನ್ನು ಲೆಕ್ಕಿಸದೆ ಕಿತ್ತಾಡಿಸಿ ಹೊಡೆಯುತ್ತೇನೆ. ಎಚ್ಚರವಾಗಿರು. ಮಾತು ಕೊಟ್ಟರೆ ಇವನು ಮೈಲಾರಿ, ತಿರುಗಿ ಬಿದ್ದರೆ ಸವಾರಿ. ಸವಾರಿ ಹೋಗ್ಬೇಕು, ನೀ ಹೋಗು. ನಿಮ್ಮಂದರು ನನ್ನ ಬೂಟುಗಾಲಿಂದ ಹೊಸಲು ಹಾಕಿದರೆ ನಾನು ನಾಗೇಂದ್ರನೇ ಅಲ್ಲ. ಆಡಿಸಿದರೆ ನಾನು ಶಾಂತೇಂದ್ರ, ಕಾಡಿಸಿದರೆ ನಾಗೇಂದ್ರ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಮಾಯ ಅಂತ. ಅಂದಾಗೆ ನಿಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ಮಂಜು ಅಂತ. ನೀವು ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ನೀವು ತಮಾಷೆ
ಮಾಡ್ತಿದ್ದೀರಾ? ನಿಜ ಹೇಳ್ಬೇಕಂದ್ರೆ ನನಗಿಂತ ಸುಂದರವಾಗಿ ನೀವು ಕಾಣ್ತಾ ಇದ್ದೀರಾ. ನಿಮ್ಮ ಮಾತು ನಿಜವೇ? ನಿಜ ನಿಜ ಹೇಳ್ಬೇಕಂದ್ರೆ ಈ ನಿಮ್ಮ ಕಣ್ಣೋಟಕ್ಕೆ ನಾನು ಸೋತ್ ಹೋಗಿದ್ದೇನೆ. ನಾನು ಕೂಡ ಸೋತಿದ್ದೇನೆ. ಆದರೆ ಏನು ಮಾಡುವುದು, ನಾನೊಬ್ಬ ಬಡ ಕುಟುಂಬದಿಂದ ಬಂದವನು. ಪ್ರೀತಿಸಲು ಮನಸ್ಸು ಮುಖ್ಯ, ಆದ್ರೆ ಹಣ ಮುಖ್ಯ ಅಲ್ವಲ್ಲ? ಇದು ಹೇಳಲು ಚೆನ್ನ ಮಾಯ, ಆದ್ರೆ ಅದನ್ನೇ ಕಾರ್ಯರೂಪಕ್ಕೆ ತರುವುದು ಅಷ್ಟು ಸುಲಭವಲ್ಲ. ನೋಡಿ, ನೀವು ನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ನೀಡಿ, ಅದರ ಕಾರ್ಯರೂಪಕ್ಕೆ ನಾನ್ ತರ್ತೀನಿ. ತುಂಬಿದ ನಮ್ಮ ಸಂಸಾರದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಸಹಿಸಿಕೊಂಡು ನಮ್ಮ ಮನೆತನದ ಮರ್ಯಾದೆಯನ್ನು ಕಾಪಾಡುತ್ತೇನೆಂದರೆ ಖಂಡಿತವಾಗಿ ನಾನು ನಿನ್ನ ಜೊತೆ ಮದುವೆಯಾಗಲು ರೆಡಿ. ಐ ಆಮ್ ರೆಡಿ. ಆಯ್ತು, ನಿಮ್ಮ ಆಸೆ ಅಂತ ಆಗ್ಲಿ, ನೀವ್ ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಅಂದ್ಹಾಗೆ ಈಗಾದ್ರೂ ಈ ನಿಮ್ಮ ಪ್ರಿಯತಮೆಗೆ ಪುಸ್ತಕ ನೀಡಬಾರ್ದೆ? ಹೃದಯ ಸಾಗರದ ಸುಂದರಿ, ನಮ್ಮಿಬ್ಬರ ಪ್ರೀತಿ ಕಂಡು ಬೆಳಗಾಗಬೇಕು ಈ ಜಗತ್ತು.
ಜೊತೆಗಿದ್ದರೆ ಚಿನ್ನ. ನೀವೆಲ್ಲೋ ಕನಸು ಕಾಣ್ತಾ ಇರ್ಬೇಕು. ಗಂಡ ಕನಸು ನನಸು ಮಾಡುದು ದೊಡ್ಡದೇನೆಲ್ಲ ಈ ಜಿತೇಂದ್ರನಿಗೆ. ಪವಿತ್ರ ಮಾತು ಮುಂದುವರಿದರೆ ಅರ್ಥವಿಲ್ಲ. ನಾವಿಬ್ಬರು ಸೇರಿದರೆ ಸ್ವರ್ಗವೇ ತೊರಗಿಳಿದು ಬಂದಂತೆ. ನಿಮ್ಮ ಸ್ವರ್ಗ ನನಗೆ ಬೇಡ. ಮಾನಾನೇ ಮುಖ್ಯ ಅಂತ ತಿಳಿದುಕೊಂಡಿರುವ ಕನ್ನಡದ ಕುವರಿ ನಾನು. ಕನ್ನಡದ ಕುವರಿ. ಪವಿತ್ರ, ಈ ಜಿತೇಂದ್ರನಿಗೆ ಗೊತ್ತಿರೋದು ಎರಡೇ ಎರಡು. ಒಂದು, ನಾನು ಹೇಗಂತ ಕೇಳಿದರೆ ಕೇಳಿದನ್ನೆಲ್ಲ ಕೊಡುವುದು. ಎರಡು, ಮಾತಾಡಿದರೆ ಮುಚ್ಚಿ ತಿನ್ನುವುದು. ನನಗೇನು ಬಾರೆ ಬಂಗಾರೆ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಬಾ ಬಾ. ನೋಡಿ, ಹಠ ಮಾಡ್ತೀನಿ, ನನ್ನನ್ನ ಸುಮ್ಮನೆ ಕೈ ಬಿಟ್ಬಿಡಿ. ಕಳಕ ಬಂದರೆ ನಿನಗೆ ಹೆದರಿಸುವುದು. ಈಗಲೂ ನನ್ನ ಆಸೆಯಂತೆ ಹಾಡು ಕುಣಿದರೆ ನಿನಗೆ ಬಿಡುಗಡೆ ನೀಡುತ್ತೇನೆ. ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ನೋಡಿ, ನೀವು ಹೇಳಿದ ಹಾಗೆ ನಾನು ಹಾಡ್ಕೊಂಡಿದ್ದೇನೆ. ಜಿತೇಂದ್ರನ ಹಣ ಬರಬಾರದು, ತಪ್ಪು ಮಾಡದೆಂದು ಆ ಬ್ರಹ್ಮನೇ ದೇವಲೋಕದಲ್ಲಿ ತೋಳಾಡುತ್ತಿರುವಾಗ ನೋಡಿ, ನಿನ್ನು ನನ್ನ ಹಣ ಬರ ಬದಲಾಯಿಸಬಲ್ಲೆಯ? ಲೇ ಬಣ್ಣದ ಬಾಲೆ, ಇಲ್ಲಿ ಬ್ರಹ್ಮನೋ ನಾನೇ, ಯಮನೋ ನಾನೇ, ನಿನ್ನ ದೇಹ ಸೇರುವ ರಸಿಕನೋ ನಾನೇ. ಬಾ, ಲೇ ಬಣ್ಣದ ಬಾಲೆ. ಮಹಿಳೆಯರೇ, ಜಗತ್ತಿಗೆ ದೊರೆಯುತ್ತಿರುವ ಈ ಜಿತೇಂದ್ರನ ಅಂಗಿ ಹಿಡಿದು ತಪ್ಪು ಮಾಡಿದೆ ನೀನು. ನಾನು ತಪ್ಪು ಮಾಡದೇ ಇದ್ದರೆ ಇವಳ ಶಿರ ನಿನ್ನಿಂದ ಸುಟ್ಟು ಹೋಗುತ್ತಿತ್ತು. ಅದು ನಿನಗೆ ಸಂಬಂಧವಿಲ್ಲದ ವಿಷಯ. ಮಹಿಳೆಯರೇ, ಅಂದು ನೀನು ಜ್ಯೋತಿಯ ಮನೆಗೆ ನನಗೆ ಅವಮಾನ ಮಾಡಿದಂತೆ ಇಂದು ನನಗೆ ಅವಮಾನ ಮಾಡಿದರೆ
ಕತ್ತರಿಸಿ ಹಾಕುತ್ತೇನೆ. ನನ್ನನ್ನು ಕತ್ತರಿಸಿ ಹಾಕಲು ಕೈಯಲ್ಲಿ ಕತ್ತಿದ್ದರೆ ಸಾಲದ ಜಿತೇಂದ್ರ, ಕೊಂಡಿಗೆಯಲ್ಲಿ ತಮ್ಮಿರಬೇಕು. ಮಾತು ಕೊಟ್ಟರೆ ಇವನು ಮೈಲಾರಿ, ತಿರುಗಿ ಬಿದ್ದರೆ ಸವಾರಿ. ಸವಾರಿ ಸಂಪತ್ತಿಗೆ ಸೊರೆಂತಿರೋ ಈ ಜಿತೇಂದ್ರನ ಮೇಲೆ ಸವಾರಿ ಮಾಡೋದು ಸುಲಭದ ಮಾತಲ್ಲವೇ? ಬಯಲಾರಿ, ನನಗೆ ಕೋಪ ಬರೋ ಮುನ್ನ ಇಲ್ಲಿಂದ ಕಣ್ಮರೆಯಾಗು. ಕಣ್ಮರೆಯಾಗುವುದು ಕನಸಿನ ಮಾತು. ಲಾ ಜಿತೇಂದ್ರ, ಒಳ್ಳೆ ಮಾತಿನಿಂದ ನೀನು ಎಲ್ಲಿಂದ ಹೋದರೆ ಸರಿ, ಇಲ್ಲವಾದ ಹಸಿದಿರುವ ನನ್ನ ಕೊಂಡಿಗೆ ನೀನು ರಕ್ತಾಭಿಷೇಕ ಮಾಡಬೇಕಾಗುತ್ತದೆ. ಎಚ್ಚರ ಎಚ್ಚರ. ಬಯಲಾರಿ, ಜನ ಬೆಂಬಲವಿದೆ ಎಂದು ನನಗೆ ಅವಮಾನ ಮಾಡಿರಲ್ಲ ಮಗನೇ. ಮಾಡು ಸೇರಿನ ಕಿಡಿಗೆಪ್ಪಿಸುವ ಈ ಜಿತೇಂದ್ರನ ಬೆಲೆ ಗೊತ್ತುವ ಹೊತ್ತಿನಲ್ಲೇ ನಿಮ್ಮ ಮನೆತನ ಸರ್ವನಾಶಿನ ಅಂಚಿನಲ್ಲೇ. ಜಿತೇಂದ್ರ ಜೊತೆಗಿದ್ದರೆ ಜಗತ್ತು, ಬೇರೆಯಾದರೆ ಜಗತ್ತಿಗೆ ಆಪತ್ತು. ಹೋಗು ಮಗನೇ ಹೋಗು. ಈ ಮೈಲಾರಿಯ ಕೈ ರುಚಿಯನ್ನ ಇನ್ನೊಮ್ಮೆ ಉಂಡರೆ ಗೊತ್ತಾಗುತ್ತದೆ ಈ ಮೈಲಾರಿಯ ಮಹತ್ವ ಏನೆಂದು. ಮೈಲಾರಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರೆ ಈ ನಿಮ್ಮ ಉಪಕಾರನ ನಾನು ಎಂದಿಗೂ ಮರೆಯುವುದಿಲ್ಲ. ಇದರಲ್ಲಿ ಉಪಕಾರದ ಮಾತು ಏನು ಬಂತು ನೋಡು. ಇನ್ನೂ ಒಂಟಿಯಾಗಿ ಜಾಸ್ತಿಯಾಗಿ ಈ ಜಾಗಕ್ಕೆ ಬರಬೇಕು. ಸರಿ ಮೈಲಾರಿ, ನಾನು ನಿಮ್ಮನ್ನೊಂದು ಮಾತು ಕೇಳಿ. ಅದೇನಂತ ಧಾರಾಳವಾಗಿ ಕೇಳಿ. ನೋಡಿ, ತಪ್ಪದೇ ಆದ ಈ ಅನಾಥಿಗೆ ಮದುವೆಯಾಗಿ ನೀವು ಬಾಳು ಕೊಡುವ. ಬಾಳು ಕೊಡುವುದಕ್ಕಿಂತ ಮುಂಚೆ ನಾನು ಅನಕ್ಷರಸ್ಥ, ನೀನು ವಿದ್ಯಾವಂತ. ನೀವು ಅಕ್ಷರ ಕಲಿದೇ ಇದ್ರು ನಿಮ್ಮ ಹತ್ರ ಬೆಲೆ ಕಟ್ಟಲಾಗದ ಗುಣಗಳಿವೆ. ಪವಿತ್ರ, ಇಲ್ಲಿ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ. ದುಡುಕಬೇಡ. ಓದಿರುವ ಹುಡುಗನನ್ನು ನೋಡಿ ಮದುವೆಯಾಗುವುದು. ನೋಡಿ, ಓದಿರುವ ಹುಡುಗ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಏನ್ ಗ್ಯಾರಂಟಿ? ಇಲ್ಲಿ ಗ್ಯಾರಂಟಿ ಮುಖ್ಯವಲ್ಲ, ನಂಬಿಕೆ ಮುಖ್ಯ ಪವಿತ್ರ. ನೋಡಿ, ನನಗೆ ಆ ನಂಬಿಕೆ ನಿಮ್ಮ ಮೇಲಿದೆ. ಏನೇ ಕಷ್ಟ ಬಂದ್ರು ನಾನು ಸಹಿಸ್ಕೊಂಡು ಹೋಗ್ತೀನಿ. ನೀವು ನನ್ನ ಪ್ರೀತಿನ ಮಾತ್ರ ತಿರಸ್ಕರಿಸ್ತೀರಿ. ಪವಿತ್ರ, ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಂಥ ಪ್ರೀತಿ ನಮ್ಮಿಬ್ಬರಲ್ಲಿ ಬರುವುದು ಎಂದಾಗ ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಇದೆ. ಹಾಗಾದ್ರೆ ಈ ನಿಮ್ಮ ಪ್ರಿಯತಮೆಯಿಂದ ಒಂದು ಮುತ್ತು ಕೊಡಬಾರ್ದು? ಅಗತ್ಯವಾಗಿ ಸಾಗರದಲ್ಲಿ ನಿಮ್ಮ ಮದುವೆ ಚಂದನೆ
ಮಾಡಿಸ್ಬೇಕಂತ ನಮ್ ಸರ್ಕಾರದವರು ಎಂತೆಂತವೋ ಯೋಜನೆ ತಂದಾರ. ಆದ್ರೆ ನಮ್ ಸರ್ಕಾರ ತಂದಂತ ಯೋಜನೆಯನ್ನು ಅದ್ರ ಸೌಲಭ್ಯ ಪಡ್ಕೊಳಕ ಯಾರೂ ಮುಂದ್ ಬರಂಗಿಲ್ಲ ನೋಡ್ರಿ. ಅದಕ್ಕಾಗಿ ನಾವೀಗ ಮನೆಗೂ ಹೋಗಿ ಕೇಳ್ಬೇಕಾದ ಪರಿಸ್ಥಿತಿ ಬಂದೈತಿ ನೋಡ್ರಿ. ನೀವ್ ಕಲ್ತಿರೇನ್ರಿ, ನೀವ್ ಕಲ್ತಿರೇನ್ರಿ, ನೀವ್ ಕಲ್ತಿರೇನ್ರಿ ಅಂತ. ಒಬ್ರು ಬರುವಲ್ರು. ಈ ಕಡೆಯಿಂದ ಯಾರು ಬರ್ತಾರೋ ನೋಡಾಕತ್ತೀನಿ ನಾನು. ಯಾರೋ ಒಬ್ರು ಬರಾಕತ್ತಾರ. ಏನೋ ಶಿವು, ಏನೋ ಹೋದ್ರಾಗತ್ತಿರಲ್ಲ, ಯಾರು ಮುಂದೆ ಬರಂಗಿಲ್ಲ ಅಂತ ಹೇಳಿ. ಏನು ಮುಂದ್ ಬರಂಗಿಲ್ಲ ಅಂತ ಏನ್ ಹೇಳ್ತಾರೆ ನೀವು? ನಮ್ ಕರ್ಮ ಇದೊಂದು ಮುಂದಿತ್ತು. ಈಗ ಎಲ್ಲಾ ಕೆಲಸ ಮುಗ್ದೋದು. ಈಗ ಅಕ್ಷರ ದಾಸೋಹ ಶುರು ಮಾಡಿದ್ ನಾನು. ಅಲ್ಲ, ಅಕ್ಷರ ಕಲಿಯಾಕ ಯಾರು ಮುಂದ್ ಬರಂಗಿಲ್ಲ ಅಂತ ಹೇಳಕತ್ತೀನಿ ನಾನು. ಓ ಹೌದಾ? ಅಲ್ಲ, ಅಕ್ಷರ ಕಲ್ಸೋರು ಯಾರು ಮತ್ ಕಲಿಯೋರು ಯಾರು ಅಂತೀನಿ. ಅಕ್ಷರ ಕಲ್ತವ್ರು ನಮ್ಮಂತವ್ರು ಓದು ಬರೋ ಕಲ್ತವ್ರೆಲ್ಲ ಅಕ್ಷರ ಕಲ್ತಾರಪ್ಪ. ಮತ್ತೆ ಅಕ್ಷರ ಕಲಿಯೋರು ಅಂದ್ರೆ ನಿಮ್ಮಂಥವ್ರು ಅಂದ್ರೆ 15 ವರ್ಷ ಮೇಲ್ಪಟ್ಟವ್ರಿಗೆ ನಾವೆಲ್ಲ ಅಕ್ಷರ ಕಲ್ತೀವ್ರಿ. ಅಂದ್ರ ನಮ್ಮಂತವ್ರಿಗೂ ಕಲ್ಸಿರೇನು? ಅಯ್ಯೋ, ನಿಮ್ಮಂಥವ್ರು ರೆಡಿ ಆಗ್ತಂದ್ರೆ ನಾವ್ ಕಲ್ಸಕ್ಕೂ ರೆಡಿ ರೀ. ಅಂದ್ರ ನೀವು ಕೆಲ್ಸಕ್ ರೆಡಿ ಇದ್ರಿ ಅಂದಂಗಾತು. ಅಯ್ಯೋ, ಮತ್ತೇನ್ ಕೇಳ್ತಾರೆ ನೀವು? ನೀವು ತಯಾರಾಗಿದ್ರೆ ನಾನು ಈಗಲೇ ಶುರು ಮಾಡ್ಬಿಡ್ತೇನೆ ನೋಡ್ರಿ ಕಲ್ಸಾಕ. ನನ್ ನಾಚಿಕೆ ಆಗ್ತೈತಿ. ಅಯ್ಯೋ, ಏನ್ರಿ ಶಿವ, ಅಲ್ಲ ಅಕ್ಷರ ಕಲಿಯಾಕ ಈ ರೀತಿ ನಾಚಿಕೆ ಪಟ್ಕೊಂಡ್ರಿ ಹ್ಯಾಂಗ್ರಿ? ಹೇಳ್ರಿ. ಹಂಗಾದ್ರೆ ನೀವು ಕಲ್ಸಕ ರೆಡಿ ಅದ್ರೇನು? ನಾವ್ ಕಲ್ಸಕ್ ರೆಡಿನ. ಹಂಗ ಹತ್ತಪ್ಪ 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 ನೋಡ ಸುಬಿ. ಇದು ಬಾ, ಇದು ಹಿಡಿ. ನಾನು ಲೆಕ್ಕ ಕಟ್ತೀನಿ. ಇದು ಪೆನ್ಸಿಲ್ ಹಿಡ್ಕೊ ಹಿಡ್ಕೊ. ಅಯ್ಯೋ, ಸರಿಯಾಗಿ ಹಿಡ್ಕೋದು. ಅಯ್ಯೋ, ಈ ಬೆಳ್ಳಿಂದ ಹಿಡ್ಕೊಯವ್ವ. ಹಿಡ್ಕೊ. ಹಿಂಗ್ ಹಿಡ್ಕೊ. ತಡಿ ಬಿಡ್ತೀನಿ. ಯಾಕೆ ಅವಸರ ಮಾಡ್ತೀವಿ? ಅಲ್ಲಿ ಬರೀ. ಬರೀ ಬಿಡ್ಲೆ ಏನ್ ಮಾಡಕತ್ತೀನಿ? ನಾ ಎಲ್ಲಿ ಹಿಡ್ಕೊಂಡೆ? 70 ರೂಪಾಯಿ ಅವಳು ಹಿಡ್ಕೊಂಡ. ಸುಬಿ ಈ ಮಾತನ್ನ ಸುಬ್ಬಿ ಹೇಳಿ, ಸುಬ್ಬಿ ಬಾಯಿನ ಬರ್ಲಿ. ಯಾಕ ಮನುಷ್ಯನ ನಾ ಹೇಳೋಣ? ನೀನು ನನ್ ಕಣ್ಣಿಗೆ ಮಂಚ ಕಂಡ ಕಾಣಕಿಲ್ಲಪ್ಪ. ಹಿಂದಿನ ನೋಡ್ತೇನೆ, ಕತ್ತಿ ಕಂಡ ಕಾಣ್ತೇನೆ ನನ್ಗೆ. ಏ ಶಿವ, ಸ್ವಲ್ಪ ತಡಿ ಮಗನ. ಕತ್ತಿ ಬಿಡ್ಲ, ಯಾವಾಗ್ಲೂ ಹೇಳ್ತಿಲ್ಲ ನಾನು. ಅಲ್ಲ, ಈ ಮಾತು ಸುಬ್ಬಿ ಹೇಳಿ ಅಂತ. ನೀ ಸುಮ್ಮನೆ ಮೈ ಮೇಲೆ ಬರ್ಬೇಡ. ನಾ ಮೊದ್ಲು ಇಡ್ತೀನಿ. ಸುಬಿ, ಅಮ್ಮನ್ ಕೈ ಬಿಡ. ಯಾಕೆ ಅವ್ನ ಕೈ ತಗೊಂಡು ನಿನಗೆ ಹಾಕಿದ್ದೀನಿ? ನನ್ಗೊಂದ್ ನಮೂನಿ ಅವನ್ ಮಗನ್ ಕೈ ಹಿಡಿದ್ರ ನಂಗೊಂದ್ ನಮೂನಿ ಒಟ್ಟು ಏನೋ ತಿಳ್ಕೊಂಡು ಬಂದಾನವ. ಇಲ್ಲಿ ಬಾಜು ತಿಳ್ಕೊಂಡು ಬಂದ. ಅದಕ್ಕೆ ಒಂದು ಅಮ್ಮನ್ ಮಗನ್ ಕೈ ಬಿಡ. ಆಯ್ತು, ಅಮ್ಮನ್ ಮಗನ್ ಕೈ ಬಿಡ. ಅಲ್ಲ, ಈಗೇನೋ ಕೈ ಬಿಡ್ತೀನಿ. ನೋಡು, ಈಗ ನನಗೆ ಅಕ್ಷರನ ಯಾರು ಕಲ್ಸ್ತಾರ? ಅಕ್ಷರ ಇವಾಗ ಕಲ್ತಿದ್ದ ನಿಂಗ? ಎಲ್ಲ ಇಲ್ಲಿ ಬಾಜು ಎಲ್ಲ ಬಂದ್ಕೊಂಡಿದ್ದೆ. ಯಾವೇ ವಾಂತಿ ಮಾಡ್ಕೊಳ್ಳಾಕತ್ತಿ ಎಂಬ ಪುಣ್ಯಾತ್ಮ. ಅದು ಏನೇ ತಿಳ್ಕೊಂಡು ಬಂದಿ ಇದು? ಅದು ಕೇಳೋನಿಗೆ ಯಾಕೆ ಬಂದಿದ್ದು ಕೇಳ. ಮೂರ್ ಸಲ ಮಾಡಿ ಮುಗಿದ ಮಗ ಇವ. ನಿನಗ್ ಏನ್ ಅಕ್ಷರ ಕಲ್ತಾನ? ನನಗೆ ಬರಾಕತ್ತೈತಿ ನನಗೆ. ಸುಬ್ಬಿ, ನೀ ಹೆದರ್ಬೇಡ. ಒಂದು ವರ್ಷ ತುಂಬೋದ್ರೊಳಗ ನೀವ್ ಇಂಗ್ಲಿಷ್ ಬರೆಯಾಕ ಓದಾಕ ಎಲ್ಲಾ ಕಲಿಸ್ತೀನಿ. ಕರ್ಮ. ಅಲ್ಲ ಇವ, ನೀ ಸುಬ್ಬಿಗೆ ಇಂಗ್ಲಿಷ್ ಕಲ್ತೀಯ? ಮತ್ತೇನ ಇಂಗ್ಲಿಷ್ ಕಲ್ತೀಯ? ಏ ಮಂಗ್ಯಾನಂತ ಅವನ. ಅಲ್ಲ, 7 ಸಲ ಲಾಗ ಹಾಕಿದ ಮನುಷ್ಯ ನೀನು. ಅಲ್ಲ, ಅದು ನೀನು ಸುಬ್ಬಿಗೆ ಇಂಗ್ಲಿಷ್ ಕಲ್ತೀಯ? ನಾ
ಅದೆಲ್ಲ ನಿಮ್ಗೆ ಆಗ್ಲಿ ಯಾಕಂದ್ರೆ ಅಲ್ಲ ಅಲ್ಲ ಯಾಕಂದ್ರೆ ಮತ್ತೇನ್ ಕೇಳಾಕತ್ತಿಲ್ಲ ಪುಣ್ಯಾತ್ಮ ಕನ್ನಡನ ಸರಿಯಾಕ ಓದಾಕ್ ಬರಂಗಿಲ್ಲ ಬರಿಯಾಕ್ ಬರಂಗಿಲ್ಲ ಇನ್ನು ಮಾತಾಡಕ್ಕೂ ಬರಂಗಿಲ್ಲ ಅದ್ರಾಗ ಇಂಗ್ಲಿಷ್ ಕಲ್ತಿ ಅಂತ ಹೇಳ್ತಿಲ್ಲ ಇಂಗ್ಲಿಷ್ ಹೆಂಗಾರ ಕಲ್ತಿಲ್ಲ ಅದ್ರ ಕುಂದು ನಿಂಗೆ ಆಗ್ಲೇ ನೀನ್ ಹೇಳ್ಬಿಡ ನಿನಗ ಇಂಗ್ಲಿಷ ಕನ್ನಡನ ಯಾರ್ ಕಲಿಸ್ಬೇಕಂತ ಹೌದಾ ನಾ ಒಂದಾಗದನ್ನ ಹೇಳ್ಬಿಡ್ತೇನೆ ಹೇಳ್ಬಿಡ ಅಲ್ಲ ನೋಡ ಕನ್ನಡನ ಮೊದಲು ಶಿವ ಕಲ್ಸ್ಲಿ ಆಮೇಲೆ ನಿನ್ನಾದ್ರೂ ಇಂಗ್ಲಿಷ್ ಕಲ್ಸ್ಕೊಂಡ್ರೆ ಹಾಕ್ಬಿಡು ಸುಬ್ಬಿ ನಿನ್ನ ಹತ್ರ ನಮ್ಮಿಬ್ಬರ ಜೋಡಿ ಕಲಿತೀನಿ ಅಂತ ಸುಬ್ಬಿ ಉಪ್ಪಿ ಹೇಳಾಳ ಅದಲ್ಲನ ಅಂದ್ರ ನಮ್ಮಿಬ್ರ ಗುಬ್ಬಿ ಪ್ರೀತಿನ ತೋರ್ಸ್ಬಿಡೋನೇನ ಅಲ್ಲ ಅಲ್ಲ ನೀ ಇಂಗ್ಲಿಷ್ ಕಲ್ತಿ ಅಂತ ಹೇಳ್ತೀಯಲ್ಲ ಹೌದು ನಾನು ಒಂದೋ ಒಂದು ಪುಸ್ತಕ ಉತ್ತರ ಹೇಳ್ತೀಯ ಹೇಳ ನೋಡುವ ಹೇಳ ಇಂಗ್ಲಿಷ್ ನಾಗ ಹೇಳ್ತೀನಿ ನೀ ಕನ್ನಡದ ಉತ್ತರ ಕೊಡ್ಬೇಕು ಹೇಳ್ತೀಯಾ ಪಿಕ್ಕ ಪಿಕ್ಕ ಅಮ್ಮ ಒಂದಿ ನಂಗೆ ಕೊಟ್ರಿ ಇದ್ದಂಗೆ ಗೊತ್ತಿಲ್ಲ ಮರೆ ರೆಡ್ಡಿ ಇಂಗ್ಲಿಷ್ ಹೋಗು ನಿಮ್ಮ ಮನೆಯೊಳಗೆ ನನ್ಗೆ ಗೊತ್ತಿಲ್ಲ ನಾನು ಅಲ್ಲ ಮತ್ತೆ ಮತ್ತೊಂದು ಕೇಳ್ತೀನಿ ಸರಿಯಾಗಿ ಹೇಳ್ದಾಗ ನಿಮ್ಗೆ ಕೇಳಾಗಿದೆ ಗೆಟ್ ಪಾಸ್ ಕೊಟ್ಬಿಡ್ತೀನಿ ಹಿಟ್ಟಿದ್ದು ಬಟ್ಟಾದ್ರೆ ಹೊಟ್ಟೆನು ಸಣ್ಣ ಮಗನೇ ಗೊತ್ತಿಲ್ಲ ಹುರು ಮಾಡು ಎರಡು ಕೈ ಹಿಡ್ಕ ಎರಡು ಕಾಲು ಹಿಡ್ಕ ನನ್ಗೆ ಗೊತ್ತಿಲ್ಲ ನಾ ಹೆಂಗ್ ಹೇಳಿ ನಿಮ್ಗೆ ಗೊತ್ತಿತ್ತ ಮತ್ತೆ ಅವಾಗ ಹೇಳ್ಬಾರ್ದಾಗಿತ್ತ ಮುಂದೆ ಮಾಡಕ್ಕಿತ್ತಲ್ಲ ಮೈಮಾಲ ತಿಳುತ್ತಾಳೆ ಲಿಂಗವನು ತಪ್ಪು ಮಾಡಬೇಡ ಅಂತ ಹೊಸಿ ಹೇಳಲು
ಹೊಲ್ದಾಗೇನಾರ ಮಾಡಿದ್ರೆ ಮಾತ್ರ ಈ ಕೈ ಇಟ್ಕೋದು. ಇಲ್ಲ ಮಾವ, ನಾ ಅಂತದ್ ಏನು ಮಾಡಿಲ್ಲ. ಅಂತದ್ ಏನ್ ಮಾಡೀನಿ? ಏನ್ ಮಾಡಿಲ್ಲ? ಆ ಶಿವ ನಾಗನ್ ಕೂಡ ತಿರ್ಗ್ತಿಯಲ್ಲ ಬಜಾರಿ ಹಂಗ. ಏ ಮಾವ, ನನಗ ಬಜಾರಿ ಅಂತೇನೆ. ಯವ್ವ ನನಗೆ ಯಾರು ಇದಕ್ಕಿಲ್ಲ ಅಂತ ಹಿಂಗೆಲ್ಲ ಕತ್ತಿ ಅಲ್ಲನ ಯವ್ವ. ಏನಾರ ಅಂದ್ರ ಶುರು ಮಾಡಿ ಬಿಡ್ತಿಯಲ್ಲ ಅಳಕ. ಮತ್ತ ನೋಡ ಮಾವ, ನನಗಿನ್ನು ಮುಂದೆ ನೀನು ಬಜಾರಿಗೆ ಜಗತ್ತಂದ್ರ ನಾನ್ ಸುಮ್ಮಿರಂಗಿಲ್ಲ ನೋಡ ಮಾವ. ಇಲ್ಲ ಬಿಡು, ಇನ್ನು ಮುಂದೆ ನಾನು ಹಂಗೆ ಅನ್ನಲ್ಲ ಬಿಡು. ಮತ್ತ ನನ್ ಟೋಪಿ ಜಗ್ಗಿದ್ದೇನಾ? ನಾನ್ ಜಗ್ಗಿಲ್ಲ ಅಂತ ನಾ ಇಲ್ಲ ನಿಂತಿದ್ರಿ. ನಾನ್ ಜಗ್ಗಿಲ್ಲ. ಅಯ್ಯ ಮತ್ ನನ್ ಟೋಪಿ ಜಗ್ಗಿದ್ದೇನಾ? ನಾನ್ ಜಗ್ಗಿಲ್ಲ ಮಾವ, ನನ್ನ ಕೈ ಇಲ್ಲೇ ನಾವು ನೋಡು. ನೀನ್ ಜಗ್ಗಿಲ್ಲ? ಮತ್ತೆ ಯಾರು ಜಗ್ಗಿದ್ರು ನನ್ ಟೋಪಿ? ಇವೇನು ಸುಬ್ಬಿ? ಇವು ಬೆಳಗಾವದು ಗೊಂಬೆ ಮಾವ. ಇದು ಬೆಳಕರ ಗೊಂಬೆನಾ? ಭಾಳ ಚಂದ ಐತ್ ಬಿಡು. ಮಾವ ಅದು ನಾವು ಹೊಡಿಬೇಡ, ಎಲ್ಲರೂ ಮೂರ್ತಿಗೆ ಗೊತ್ತಾತು. ಮಾವ ಹೊಡಿಬೇಡ. ಮಾವ ಮುದ್ದಕ್ಕಿಸಿ. ಸುಬ್ಬಿ ಉರಿಯು ಒಂದು ಗೊಂಬೆ ಅಲ್ಲ ಸುಬ್ಬಿ. ಮಾವ ಆ ಗೊಂಬೆ ಸುದ್ದಿ ನಮಗೆ ಯಾಕ? ನಾವು ಹೋಗೋ ನಡಿ ಮನೆಗೆ. ಬಾ 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 ನಡಿ ಬಂದೇನೆ. ನಿಲ್ಲು. ಈ ಗೊಂಬೆ ನೋಡಿದ್ರ ನನಗೆ ಯಾಕೋ ಡೌಟ್ ಬರಕತ್ತೈತಿ, ನಮ್ಮ ಊರಾಗಿನ ಗೊಂಬೆನೋ ಅಂತ. ಇಲ್ಲ ಮಾವ, ಇದು ಬೆಳಗಾವದ ಗೊಂಬೆ. ನಮಗೆ ಯಾಕೆ ಚಿಂತೆ? ಬಾ ನಡಿ ಹೋಗೋಣ. ತಡಿ ಇನ್ನೊಮ್ಮೆ ಟೆಸ್ಟ್ ಮಾಡಿ ನೋಡ್ತೀನಿ. ಮಾವ 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 ಆ ಗೊಂಬೆ ಸುದ್ದಿ ನಮಗೆ ಯಾಕ? ನಾವು ಹೋಗೋಣ. ಟೆಸ್ಟ್ ಮಾಡ್ಕೊತೀನಿ. ಬಿಡುಗಡೆ. ಇದಕ್ಕೆಲ್ಲ ಕಾರಣ ಮಳೆ. ನಾಗೇಂದ್ರ, ಮಳೆಯಿಂದ ಮುತ್ತಣ್ಣನಿಗೆ ಬಿಡುಗಡೆ ಸಿಗಬಹುದು, ಆದರೆ ಧರ್ಮೇಂದ್ರನಿಂದ ಬಿಡುಗಡೆ ಸಿಗಲು ಅದೇರ್ಚಿಗೂ ಸಾಧ್ಯವೇ ಇಲ್ಲ. ಅಣ್ಣ, ಆ ವಿಕಾರಿಗಳ ಬೆಂಬಲಕ್ಕೆ ಮಣಿ ನಿಂತಿರುವುದರಿಂದ ನಮ್ಮ ಸೇಡು ತೀರುತ್ತಿಲ್ಲ. ನಾಗೇಂದ್ರ, ಸೇಡು ತೀರಬೇಕಾದರೆ ಸಮಯ ಬೇಕು ನೋಡು. ಅದ್ರ ಬಗ್ಗೆ ನೀನು ವಿಚಾರ ಮಾಡಬೇಡ. ಮುತ್ತಣ್ಣನ ಮನೆತನದ ನೀಲಿ ಮಂಗಲ ಮುಹೂರ್ತ ಇದೀಗ ಕೆಲವೇ ದಿನಗಳಲ್ಲಿ ನಡೆಯುವುದು ನಾಗೇಂದ್ರ. ಆ ಕೆಲಸ ಮೊದಲು ಮಾಡೋಣ. ಕಾಕಿಯ ನೆರಳಲ್ಲಿ ಸಹಕಾರ ನಿಮ್ಗೆ ನಾನು ನೀಡುತ್ತೇನೆ. ನೋಡ್ ನಾಗೇಂದ್ರ, ಖಾಕಿ ನಿನ್ನ ಕೈಯಲ್ಲಿದೆ. ಹಣ ಮಾಡಿ ಮಜಾ ಬಿಡಾಯ್ತು. ಈ ವಿಷಯ ಇಲಾಖೆಯವರಿಗೆ ಗೊತ್ತಾದ್ರೆ ನನ್ನ ಗತಿ ಏನಣ್ಣ? ಏನಾಗಿದ್ರ ಈ ಧರ್ಮೇಂದ್ರನ ಕೈ ಚಳಕಕ್ಕೆ ಕಾಲು ಮುರಿದುಕೊಂಡು ಬಿದ್ದಿದೆ ಆ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್. ಬೇಡ, ಬೇಕಾದ್ದನ್ನು ಮಾಡು. ಗಂಡು ಅಂದ್ರೆ ನೀನೇ ಅಣ್ಣ. ನಿನ್ನ ತಮ್ಮನಾಗಿರೋದು ನನ್ನ ಪುಣ್ಯ. ಅಣ್ಣ ಅಂದಾಗೆ ನಮ್ಮ ಮುಂದಿನ ಕೆಲಸ ಏನಣ್ಣ?
ಚೆನ್ನಾಗಿದ್ದ ನೋಡಿ. ಮುತ್ತಣ್ಣನ ಮನೆಯಲ್ಲಿ ಮದುವೆಯ ಸಂಭ್ರಮ. ಆ ಸಂಭ್ರಮಕ್ಕೆ ಸಮಾಧಿ ಕಟ್ಟೋಣ. ಅದು ಜಿತೇಂದ್ರನೊಡನೆ ವಿಚಾರಿಸಿ ನಮ್ಮ ಪ್ಲಾನ್ ಅನ್ನು ನಡೆಸೋಣ. ಹೌದಣ್ಣ, ನಾವು ರಚಿಸಿರುವ ಕುತಂತ್ರಕ್ಕೆ ತಲೆ ಸುತ್ತಿ ಬೀಳಬೇಕು ಆ ಮೊತ್ಯ. ಮುತ್ತಣ್ಣನಿಗೆ ನಮ್ಮ ವಿಷಯ ಮದುವೆ ವಿಷಯ ತಿಳಿದಿದೆ. ಯಾರು ಹೇಳ್ತಾರಣ್ಣ? ಮಣಿಯಣ್ಣ ಅವರು. ಹಾಗಾದರೆ ಅಣ್ಣ ಈ ಮದುವೆಗೆ ಒಪ್ಪಿದ ತಾನೆ? ಒಪ್ಪಿದ್ದಾರೆ ಮಂಜು. ಹಾ ಮಂಜು, ಇನ್ನೊಂದು ಸಂತೋಷದ ಸುದ್ದಿ. ಏನದು? ನಮ್ಮ ಅಣ್ಣ ಇಂದು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಿದ್ದಾರೆ. ಏನು? ಎಂತ ಸಂತೋಷದ ಸುದ್ದಿ ಹೇಳಿದೆ ಅಣ್ಣ ನೀನು? ಸತ್ಯ ಸ್ವರೂಪನಾದ ನನ್ನ ಅಣ್ಣ ಇಲ್ಲದೆ ಈ ಮನನೇ ಬಿಕೋ ಎನ್ನುತ್ತಿದ್ದಣ್ಣ. ಅಣ್ಣ ಬರ್ತಿದ್ದಾರೆ. ಅಣ್ಣ ನೀನಿಲ್ಲದೆ ನನ್ನ ಮನಸ್ಸು ಯಾವತ್ತೂ ನಡಪಡಿಸುತ್ತಲ್ಲ. ನನಗೆ ಹಾಗೆ ಅನಿಸುತ್ತು ಮಂಜು. ಹಾಲು ಜೈಲಿನಲ್ಲಿರುವ ಸಂಸಾರ ಸಂಬಂಧವನ್ನು ಬಿಟ್ಟು ಜೈಲಿನಲ್ಲಿ ದಿನ ಹೋಗುವುದು ತುಂಬಾ ಕಷ್ಟವಾಗಿತ್ತು. ಹೋಗಲಿ ಬಿಡುವಣ್ಣ, ಈಗಲಾದರೂ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿ ನಿಮಗೆ ಬಿಡುಗಡೆ ಭಾಗ್ಯವನ್ನ ಈಗ ನೀಡಿದನಲ್ಲ. ದೇವರ ಕರುಣೆ ಜೊತೆಗೆ ಮಣಿ ಸಾಗರ ಪರಿಶ್ರಮ ದೊಡ್ಡದಿದೆ. ಮೇಲಾರಿ ಕಣ್ಣಿಗೆ ಕಾಣುವ ದೇವರೆಂದರೆ ಮಣಿ ಸಾಕಾರರು. ಅದಕ್ಕೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಮತ್ತೊಬ್ಬರಿಗೆ ಸಹಾಯ ಮಾಡದಿದ್ದರೆ ಹೇಗೆ ಹೇಳಿ? ನಿಮ್ಮ ದೊಡ್ಡತನಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಸಾವುಕಾರರೇ. ಕಷ್ಟದಲ್ಲಿ ಇದ್ದವರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕೆನ್ನುವ ಈ ನಿಮ್ಮ ದೊಡ್ಡತನಕ್ಕೆ ಎಷ್ಟು ಹೊಗೆದರು ಮುತ್ತಣ್ಣ, ನನ್ನನ್ನು ಹೊಗಳುವುದು ಇದ್ದೇ ಇದೆ. ಮೊದಲು ನಿಮ್ಮ ಮನೆಗೆ ಬರುವ ಸೊಸೆಯನ್ನು ಮಾತನಾಡಿಸಿ. ತಮ್ಮಂದಿರ ಮೇಲಿನ ಪ್ರೀತಿಯಲ್ಲಿ ಮಾವನವರು ನಮ್ಮನ್ನು ಮರೆತೇ ಬಿಟ್ಟಿದ್ದಾರೆ. ಹಾಗೇನಿಲ್ಲಮ್ಮ, ನೀವು ಸರಿ ನನಗೆ ಕಣ್ಣುಗಳಿದ್ದ ಹಾಗೆ. ಪವಿತ್ರ, ಯಾವ ನಂಬಿಕೆ ಮೇಲೆ ಮೈಲಾರಿಯನ್ನು ಮದುವೆಯಾಗಲು ಒಪ್ಪಿದೆಯಮ್ಮ? ಮಾವ, 4 ಜನರಿಗೆ ನೀವು ಒಳ್ಳೆಯದನ್ನು ಬಯಸ್ತೀರಿ ಅಂದಮೇಲೆ ನಮ್ಮನ್ನ ಮಕ್ಕಳಂತೆ ನೋಡ್ಕೊಳ್ತೀರಿ ಅಂತ ನಂಬಿಕೆ ನನಗಿದೆ. ಚಿನ್ನದಂತ ಮಾತನಾಡದೆ ತಾಯಿ. ನೌಕರಿಯಿಂದ ಹುಡುಗನನ್ನು ಬಯಸುವ ಇಂದಿನ ಯುಗದಲ್ಲಿ ಒಬ್ಬ ದಡ್ಡನನ್ನು ಕೈ ಹಿಡಿಯಲು ಮುಂದಾದ ನೀನು ನಿಜವಾದ 4 ಜನರಿಗೆ ಮಾದರಿ ಎಂದರೆ ತಪ್ಪಾಗಲಾರದು. ಮಾವ, ಇದಕ್ಕೆಲ್ಲ ಕಾರಣ ಮನಿ ಸಾಹುಕಾರರು. ನಿನ್ನ ಬದಲಾವಣೆಗೆ ನಾನು ಕಾರಣ. ಏನು ಹೇಳ್ತಾ ಇದ್ದ ಪುತ್ರ? ನಿಜ ಸಾಹುಕಾರ್ರೆ, ಸಾಕಷ್ಟು ಶ್ರೀಮಂತಿಕೆ ಇದ್ರು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ನೀವು ನಿಮ್ಮನ್ನು ನೋಡೇ ನಾನು ಬದಲಾಗಿದ್ದು. ಪವಿತ್ರ, ಹೆಣ್ಣು ಬಾಳಿನ ಕಣ್ಣು. ನಿನ್ನಂತ ಪ್ರತಿಯೊಬ್ಬ ಹೆಣ್ಣು ಸಮಾಜದ ಬಗ್ಗೆ ಕಳಕಳಿ ಹೊಂದಿದರೆ ಸಮಾಜದಲ್ಲಿ ತುಂಬಿಸಿರುವ ಅಸಮಾನತೆಯನ್ನು ಖಂಡಿತ ಹೋಗಲಾಡಿಸಲು ಸಾಧ್ಯ. ಹೌದೌದು, ಕಿರಿ ಸೊಸೆಯ ಹೊಗಳದಲ್ಲಿ ಈ ಕಿರಿ ಸೊಸೆಯನ್ನ ಮರ್ತೇ ಬಿಟ್ಟಿದ್ದಾರೆ ಪಾಪ ನಮ್ಮ ಮಾವನವರು. ಮಾಯಾ, ಕಿರಿಯರು ಎಂಬ ಭಾವನೆ ನನಗಿಲ್ಲ. ನನ್ನ ದೃಷ್ಟಿಯಲ್ಲಿ ನೀವೆಲ್ಲರೂ ಒಂದೇ. ಅಂದಾಗೆ ಊರಾದಮ್ಮ ಬೆಂಗಳೂರು. ಈ ಊರಿಗೆ ಬರಲು ಕಾರಣವೇನು? ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ಯಾವ ಕೆಲಸ? ಅಷ್ಟೆಲ್ಲ ಹೇಳೋಂತ ಅವಶ್ಯಕತೆ ನನಗಿಲ್ಲ. ಹೇಳಿದಷ್ಟಕ್ಕೆ ಉತ್ತರ ಕೊಡು. ಹೋಗಲು ಬಿಡು ಮಚ್ಚಿ, ಏಕೆ ಸಿಟ್ಟು ಬೀಳುವೆ? ಮಾಯಾ, ನಿನಗೆ ಇಷ್ಟ ಇಲ್ಲದ ಮೇಲೆ ನಾನು ಕೇಳುತ್ತಿಲ್ಲ. ಮೈಲಾರಿ, ಮಂಜು, ಮಾಲೆ ಬದಲಿಸಿಕೊಳ್ಳಿ.
ಮುತ್ತಣ್ಣನ ಮನೆಗೆ ಹೋಗಿದ್ವಿ ಅಂದ್ರ ಇನ್ನೊಂದು ಮಕ್ಕಳು ನನಗೆ ಕೊಂದೇ ಬಿಡ್ತಾರ. ಏ ಪಕ್ಕ ಏನ್ ವಿಚಾರ ಮಾಡಕತ್ತಿದ್ದೆ? ತಲೆ ಮೇಲೆ ಕಟ್ಟತ್ತೆ ನನಗ ಏನ ಹೇಳಂದ್ರೆ ನಾಯಿ ತರ ಬೊಗಳ್ತೀಯಲ್ಲ, ಅಷ್ಟು ಸೊಕ್ಕಿದೆ ನಿನ್ಗ? ಸೊಕ್ಕ ನಮ್ಗಲ್ರಿ ನಿಮ್ಗೆ. ಹೊಡೆದ ಚಾರ್ಜ್ ಕೊಡ್ತೀನಿ. ಏನ್ ಮಾತಾಡಕತ್ತೆ? ನಾನು ಏನೋ ಅಂದಿಲ್ರಿ ಸಾಕಾರ, ನಿಮ್ಮ ಹಂಗೆ ಸುಕ್ಕಾಗೈತಿ ಅಂತ ಅಷ್ಟಾರಿ. ಮಾತು ಬರ್ಸಬೇಡ ಮಕ್ಕ. ನಿನ್ನ ಮುದ್ದಣ್ಣನ ಮನೆಗೆ ಏಕೆ ಹೋಗಿದ್ದ? ನಾನು ಮುತ್ತಣ್ಣನ ಮನೆಗೆ ಹೋಗಿದ್ನೆ. ಎಂತ ಮಾತಂತ ಹೇಳ್ತೀರಿ ಸಾಕಾರ? ನಿಮ್ನೆಲ್ಲ ಆಳೆ ಕೇಳ್ತಿಲ್ರಿ ಸಾಕಾರ. ನಾನು ಅಲ್ಲಿಗೆ ಹೋಗಿಲ್ರಿ. ನಿಮ್ಮ ಆಳ್ರಿ ನನ್ನ ಹತ್ರ ಸುಳ್ಳು ಹೇಳ್ತೀಯಾ? ಅಲ್ರಿ, ನಾನು ಅಲ್ಲಿಗೆ ಹೋಗಿದ್ದಿ ಮಾತು ನಿಮ್ಗೆ ಯಾರು ಹೇಳಿದ್ರೆ? ನಿನ್ ಗೆಳೆಯ ಶಿವ ಹೇಳ್ದ. ಎಲ್ಲ ಇವನ ಶಿವ್ಯ, ನಿಮ್ಗೆ ಒಂದು ಕೈ ನೋಡ್ಕೊಳ್ತೀನಿಲೇ ಶಿವ್ಯ. ಇನ್ನೊಂದ್ ಸಾರಿ ಆ ಬಿಕಾರಿ ಮನೆ ಹತ್ರ ಸುಳಿದ್ರೆ ನಿನ್ ಮೈ ಚರ್ಮ ಸುಳಿದ್ ಬಿಡ್ತೇನೆ. ಕುರಿ ಚರ್ಮ ಸುಳ್ತಿದ್ರಿ ಸಾಕಾರ? ಇಲ್ಲ ಮಗನೇ, ನಿಂದ ಚರ್ಮ ನೋಡೋ. ಹಚ್ಚಿದ ತಲೆ ಹಾಕಿ ಮಾತಾಡ್ಬೇಡ. ಬಾಕಿ ವಸೂಲಿ ಮಾಡ್ಕೊಂಡ್ ಬಾ ನಡೆ. ಏನು ಉಳಿತಾರ್ರಿ ನನ್ನ ಮಕ್ಕಳು? ಇವ್ರಿಗೆ ಒಂದ್ ದಿವಸ ಐತಿ ಮಾರಿ ಹಬ್ಬ. ಲೇ ಪಕ್ಕ ಹೇಳಿದ್ ಕೇಳೋದಿಲ್ಲ? ಹೋಗ್ರೆ ಹೋಗ್ತೀನ್ರಿ ಸಾಕಾರ. ನೀವು ಹೇಳಿದಂತೆ ಮಾಯನ್ನು ಕರೆದುಕೊಂಡು ಬಂದಿದ್ದೇನೆ. ಏಕೆ ಬರುವುದಕ್ಕೆ ತಡವಾಯ್ತು ನಾಗೇಂದ್ರ? ಎಲ್ಲರ ಕಣ್ಣು ತಪ್ಪಿಸಿ ಬರೋದೊಳಗೆ ತಡವಾಯ್ತಣ್ಣ. ಅದಲ್ಲದೆ ಮಂಜು ಇವಳನ್ನು ಬಿಟ್ಟು ಅಗುರದೇ ಇಲ್ಲ. ಏನ್ ಮಾಯಾ, ಮಂಜುವಿಗೆ ಮಾಯಾಕಿಯ ಮಾಡ್ಬಿಟ್ಟಿಯೇನು? ಹಾಗೇನಿಲ್ಲ. ಈ ಮಾಯಾಳಿಗೆ ಮನಸ್ಸರದ ಗಂಡು ಈ ಜಗತ್ತಿನಲ್ಲೇ ಯಾರು ಇಲ್ಲ. ಹೀಗಿರುವಾಗ ಆ ಮಂಜು ಯಾವ ಲೆಕ್ಕ? ಮಾಯಾ, ನೋಡು, ನೀನು ನಾವು ಹೇಳಿದ ಪ್ರಕಾರ ಮಂಜುಗೆ ಮದುವೆ ಆಗಿದ್ದು ಆಯ್ತು. ಮತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ವಿರಸ ಹುಟ್ಟಿಸುವುದೇ ನಿನ್ನ ಕೆಲಸ. ಈ ಸುದ್ದಿ ಬಳಸಿ ಮಾತನಾಡೋದಂದ್ರೆ ನನಗೆ ಕಿಂಚಿತ್ತೂ ಆಗ್ಬರೋದಿಲ್ಲ. ವಿಷಯ ಏನಂತ ನೇರವಾಗಿ ಹೇಳಬಹುದಲ್ಲ? ಮೈ ಎಬ್ಬಿಸಿ ಮೆರೆಯುತ್ತಿರುವ ಆ ಮೈಲಾರಿಗೆ ಮೊದಲ ಪಾಠ ಕಲಿಸಬೇಕು. ನಂತರ ಮೈಲಾರಿಗೆ ಪ್ರಾಣವಾಗಿರುವ ಎಲ್ಲ ಕುರಿಗಳನ್ನು ಮಾರಬೇಕು. ಕುರಿಗಳನ್ನು ಕಳೆದುಕೊಂಡು ಆ ಮೈಲಾರಿ ಕಣ್ಣೀರುವುದನ್ನು ನಾವು ನೋಡಬೇಕು. ನಾಗೇಂದ್ರ, ಈ ಕೆಲಸ ನನಗೆ ನೀರು ಕುಡಿಸಿದಷ್ಟು ಸುಲಭ. ಮಾಯಾ, ಏನಾದ್ರೂ ಕೆಲಸ ಇದ್ರೆ ಹೇಳಿ, ಖಂಡಿತ ಮಾಡ್ತೀನಿ. ಮಾಯಾ, ನೀನು ತಿಳಿದಷ್ಟು ಸುಲಭವಲ್ಲ ಈ ಕೆಲಸ. ಏಕೆಂದರೆ ಮುತ್ತಣ್ಣನ ಮನೆತನದಲ್ಲಿ ಒಗ್ಗಟ್ಟಿನ ಬಲ ಇದೆ. ಒಗ್ಗಟ್ಟನ್ನ ಒಡೆಯೋದ್ರಲ್ಲಿ ನನ್ನಂಥ ಕಿಲಾಡಿ ಹೆಣ್ಣು ಈ ಯಾರು ಇಲ್ಲ. ನೋಡ್ತಾ ಇರಿ, ಆ ಮನೆಗೆ ಕಾಲಿಟ್ಟ ತಕ್ಷಣವೇ ಆ ಮನೆಯನ್ನ ಹೇಗೆ ನಾನು ಚಿತ್ರ ಮಾಡಿ ನಿಮಗೆ ಕಾಣಿಸೋ ಹಾಗೆ ಮಾಡ್ತೀನಿ. ಮಾಯಾ, ಮಂಜುನನ್ನು ಯಾವ ರೀತಿ ನಂಬಿಸುವೆಯಾ? ಈ ಮಾಯ ಎಂಬ ಮಾಯದ ಬಲಿಯಲ್ಲಿ ಮಂಜು ಈಗಾಗಲೇ ಸಿಲುಕಿ ತುಂಬಾ ದಿವಸ ಆಯ್ತು. ನನ್ನ ಮಾತನ್ನ ಕೇಳಿದ್ರೆ ರಾತ್ರಿ ನನ್ನ ಪಕ್ಕ, ಅಕಸ್ಮಾತಾಗಿ ಕೇಳಿದ್ರೆ ನನ್ನ ಮನೆಯ ಮುಂದಿನ ನಾಯಿಯ ಪಕ್ಕ. ಮಾಯಾ, ಮೆಚ್ಚಬೇಕು ನಿನ್ನ ಜಾಣತನವನ್ನು. ಮೈಲಾರೆ, ಯುದ್ಧ ಶುರುವಾಯ್ತು ಮಗನೇ. ಕೆಲವು ನಮ್ಮದೇ, ಸೋಲು ನಿಮ್ಮದೇ. ಮೈಲಾರಿ, ಹಠಕ್ಕೆ ಬಿದ್ದಿರೋ ನೀವು ಕಣ್ಣೀರಲ್ಲೇ ಕೂಳು ತಿನ್ನಬೇಕು.
ಈಗೇನು ಹಣ ಬಿಟ್ಟೆ ಇರ್ತೀನ? ಆಹಾ ಸದ್ಯಕ್ಕೆ ಬೇಕಾಗಿಲ್ಲ, ಬೇಕಾದ್ರೆ ನಾನು ಖಂಡಿತ ಕೇಳ್ತೀನಿ. ಅಂದಾಗೆ ನನ್ ಟೈಮ್ ಆಯ್ತು, ನಾನು ಬರ್ಲ ಹಾಗಾದ್ರೆ. ಇಷ್ಟು ಅವಸರವೇಕೆ? ನೋಡು, ಇವತ್ತು ನನಗೆ ತುಂಬಾ ನಿಧಾನ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಹೊತ್ತು ನನ್ನ ಜೊತೆ ಇದ್ದು ನನಗೆ ಸಂತೋಷ ಪಡಿಸಲಾರೆಯ? ನಿಮ್ಮ ಮನೆ ತಿಳಿಸೋದು ಈ ಧರ್ಮೇಂದ್ರ ತಾಳಕ್ಕೆ ಕುಣಿಯುತ್ತಿರುವ ನಿನಗೆ ಮುಂದೆ ಕಾದಿದೆ ಆಪತ್ತು. ಕಣ್ಣಿಗೆ ನೆಟ್ಟ ಹೆಣ್ಣಿನ ಶೀಲದ ಸುಖ ಸವಿಯದೆ ಬಿಟ್ಟವನಲ್ಲ ಈ ಧರ್ಮೇಂದ್ರ. ಅಂದಾದ್ರಲ್ಲಿ ನಿನ್ನನ್ನು ಬಿಟ್ಟಿದ್ದ ನನ್ನ ಮೇಲೆ ಇದರಲ್ಲಿ ಏನಾದರೂ ವಿಶೇಷತೆ ಇರಲೇಬೇಕು. ಕುರಿ ಕೊಪ್ಪಿದಷ್ಟು ಕಟುಕನಿಗೆ ಲಾಭ ಎಂಬಂತೆ ನೀನು ಬೆಳೆದಷ್ಟು ನನಗೆ ಲಾಭ. ಮೊತ್ತಣ್ಣನ ಮನೆತನದ ಸರ್ವನಾಶ ನಿನ್ನಿಂದ, ನಿನ್ನ ಶೀಲದ ನಾಶ ನನ್ನಿಂದ. ಕಾದು ನೋಡಿ ಪ್ರೇಕ್ಷಕರೇ ಈ ಪ್ರಳಯಾಂತಕನ ಮಾಯಾ ಜಾಲ. ಯಾಕೆ ನಮೂನಿ ಅದ ಹೆದರ್ಕೊಂಡು ಓಡಬರಕತ್ತಿಯಲ್ಲ? ಯಾರೇನ್ ಮಾಡ್ತಾನ ನಿಂಗೆ? ಮತ್ತ ಜಿತೇಂದ್ರ ಇಲ್ಲೇನ ಅವನನ್ನ ಕೆಡ್ಸಾಕ್ ಬಂದಿದ್ದಾರ. ಯಾರು ಯಾರು? ಜಿತೇಂದ್ರ. ಚಿತ್ತುಂದ್ರನ ಚಿತ್ತುಂದ್ರ ನಿನ್ ಕೆಲ್ಸ ಬಂದಿದ್ನ? ಎಲ್ಲ ಬಟ್ಟಿ ಮಗನ ಚಿತ್ತುಂದ್ರ. ಗಾಬರಿಯಿಂದ ಓಡ್ಕೊಳಕತ್ತೀನಿ, ನೀ ನೋಡಿದ್ರ ಜೋಕ್ ಮಾಡಕತ್ತೀಯಲ್ಲ. ಅಲ್ಲ ಆ ಚಿತ್ತುಂದ್ರ ನಿನ್ ಕೆಲ್ಸ ಬಂದಿದ್ನ? ಬಟ್ಟಿ ಮಗನೇ ಅಲ್ಲ, ನನ್ನ ಸುಪ್ಪಿಗೆ ನೀನು ಕೆಲ್ಸಕ್ ಬಂದಿದ್ದೆ. ಎಲ್ಲ ಬೇಕು ನನ್ ಮಗನೇ, ನೀನ್ ಮಾಡ್ತೀನಿ ಸುಪ್ಪಿ. ಅವ ಯಾವ ಕಡೆ ಹೋದ? ಅವ ಆ ಕಡೆ ಹೋಗ್ಯಾನ. ಈ ಕಡೆ ಹೋಗ್ಯಾನ? ಈ ಕಡೆ ಹೋಗ್ಯಾನ? ಏ ಚಿತ್ತುಂದ್ರಿ ಬರ್ತೀನಿ ಮಗನ, ನೋಡ್ಕೋತೀನಿ. ನಾನು ಸುದ್ದಿ ಕೆಲ್ಸಕ್ ಬಂದಿಲ್ಲ ಬೇವತಿ ನನ್ನ ಮಗನ, ನೋಡ್ಕೋತೀನಿ. ಅವನ್ ಕೈನ ನೋಡ್ಕೋತೀನಿ. ಚಿತ್ತುಂದ್ರಿ ಬರ್ತೀನಿ, ನಾನು ಹೋಗ್ತೀನಿ. ಇದರ ಹೋಗ್ಯಾನ? ಹೋಗ್ಲಿ, ಇದೊಂದ್ಸಲ ಬಿಡ್ತೀನಿ ಅವನಿಗೆ. ಪಾಪ ಬದುಕೊಳ್ಳಿ. ಬೇಡ ಸುದ್ದಿ ಬೇಡ.
ಬೇಡ ಬೇಡ ಇದೊಂದ್ಸಲ ಬದ್ಕೊಳ್ಳಿ ಇದೊಂದ್ಸಲ ಬದ್ಕೊಳ್ಳಿ. ಯಾಕಂದ್ರೆ ಅವ ನನ್ ನೋಡಿದ್ರೆ ನಿಂತಲ್ಲೇ ಒಂದ್ ಮಾಡ್ಕೊಡ್ತಾನವ. ಹೌದನ ಅವ ನಿನ್ ನೋಡಿದ್ರ ಒಂದ್ ಮಾಡ್ಕೊಂತಾನ ಅವ ಏನಾದ್ರು ನೀನ್ ನೋಡಿದ ಅಂತಂದ್ರ ಒಂದು ಎರಡು ಕೂಡ ಮಾಡ್ಕೊಂತ. ಸುಬ್ಬಿ ಯಾಕೆ ಸುಬ್ಬಿ ಯಾಕ ಮಾಡಿದೀನಿ ನೀನು? ಇಲ್ಲ ತಿಕ್ಲಸ್ ಮಾಡಿ ಅಲ್ಲ ನಾನು ಮನ್ಸು ಮಾಡ್ದೆ ಒಂದೇ ಸಲ 10 ರೊಟ್ಟಿ ಊಟ ಮಾಡ್ತೀನಿ ನಾನು. ಹಂಗೈತಿ ನನ್ ಪವರ್. ಬಿಡು ನಿನ್ನ ಪವರ್ ಉಣ್ಣಾಕಷ್ಟ ಶೂರ ನೀನು. ಮತ್ತ ಹೋಗ್ಲಿ ಬಿಡು, ಇವತ್ತಾದ್ರೂ ನನಗೆ ಅಕ್ಷರ ಕಲ್ಸ್ಕೊಡ್ತೀನ. ನೀನ್ ಕಲಿಯಾಕ್ ತಯಾರಾಗಿ ಬಂದಿಯಲ್ಲ, ನಾನು ಕಲ್ಸಾಕ್ ರೆಡಿ ಆಗೇ ಬಂದೇನೆ. ಮತ್ತ ಕಲ್ಸಲ್ಲ ಬಾರಿ ಪಕ್ಕ ಬಾರಿ ಪಕ್ಕ ಕಲ್ಸ್ತೀನಿ ಲೆಕ್ಕ. ತಗೋ ಪೆನ್ಸಿಲ್ ತಗೋ. ಸರಿ ಇಲ್ವಾ? ಅಯ್ಯೋ ನೀವೊಂದು ನೋಡು. ಅಲ್ಲ ಈ ಚಿತ್ರದಾಗ ಮೊದ್ಲು ಏನೇನು ಅದಾವ ಅಂತ ಮೊದ್ಲು ಹೇಳು. ಇಲ್ಲೊಂದ್ ಮನೆ ಐತಿ, ಆಮೇಲೆ ಮರ ಐತಿ, ಆಮೇಲೆ ಮತ್ತೇನಿಲ್ಲ ಒಂದು ಕಟ್ಟಿ ಐತಿ. ಅದ್ರ ಮುಂದೆ ಮತ್ತೇನೈತೆ? ಅದ್ರ ಮುಂದ ನನ್ನ ಆಚೆ ಹಾಕಿ ಹೋಗ್ರಿ. ನಾಚಿಕೆ ಪಡ್ಕೊಳ್ಳುವಂತದ್ದು ಎಂತದೈತಿ ಅದು ಏನಂತ ಹೇಳ್ಸುತ್ತೆ. ಮತ್ತ ಒಂದ್ ಸಣ್ಣ ಹುಡುಗ ಏನೋ ಮಾಡ್ಕೊಂಡ್ ಕುಂತಾನಲ್ಲ ಅಲ್ಲಿ. ಏನ್ ಮಾಡ್ಕೊಂತ ಕುಂತಾನ? ಅದ ಇದು ಏನು ನನ್ನ ಆಚೆ ಹಾಕಿ ಹೋಗ್ರಿ. ಅಯ್ಯೋ ಮತ್ತೆ ನಾಚಿಕೆ ಅಂತಲ್ಲ ಅವ ಏನ್ ಇದು ಆ ಪಾಪು ಇದನ್ ಮಾಡ್ಕೊಳ್ಳಾಕತ್ತಿಲ್ಲ ಅವ. ಅದು ಇದ್ರ ಹೆಸರು ಆಟ ಆಡುವುದು ಅಂತಾರ ಭಾಷೆ ಒಳಗೆ. ಹೆಸರಂತೂ ಗೊತ್ತಾಗ ಮತ್ತ ಅಕ್ಷರ ಕಲ್ಸೋದ್ ಹೆಂಗ? ಅಕ್ಷರ ನೋಡು, ಈ ಪಾಠದ ಹೆಸರು ನಿಮ್ಗೆ ಗೊತ್ತಲ್ಲ. ಆಯ್ತು, ಅದ್ರ ಕೆಳಗ್ ನೋಡು ಮತ್ತೇನ್ ಕಲ್ತಾವು. ಇದು ಹಿಡಿ 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 ಗಟ್ಟಿ ಹಿಡಿ ಪೆನ್ನು. ನನಗೆ ಹಿಡಿಯಕ್ ಬರಂಗಿಲ್ಲ ನೀನ. ಏನ್ ಕರ್ಮ ನಂದು ಪೆನ್ ಹಿಡಿಯಕ್ಕೆ ಬರಂಗಿಲ್ಲ ಅಂತಲ್ಲ. ನನ್ನ ಮುದ್ದು ಬೇಯ್ಬಿಟ್ಟಿದ್ದೀರ ಕರ್ಮ. ಹಿಡ್ಕ ನೋಡು. ಅಲ್ಲ ಅಲ್ಲಿ ಬರೋಕ್ಕಿಂತ ಮೊದ್ಲು ಇದು ಮ್ಯಾಲ್ ಭಾಗದ ಅರ್ಧ ಚಂದ್ರಪ್ಪ, ಇದು ಕೆಳಭಾಗದ ಅರ್ಧ ಚಂದ್ರಪ್ಪ, ಇದು ಎಡಭಾಗದ ಅರ್ಧ ಚಂದ್ರಪ್ಪ, ಇದು ಬಲಭಾಗದ ಅರ್ಧ ಚಂದ್ರಪ್ಪ. ಹೌದನ? ನೀನ್ ಭಾರಿ ಜಾಣದಿ ಬಿಡು. ಹೌದು, ಇದು ಯಾಕೆ ಮನೆ ಕಲ್ಸಿದಿ? ಈ ಒಂದ್ ಬರ್ಸ್ಕೊಂಡೆ ಮುಂದಿಂದ ಉಪ್ಪು ಎಲ್ಲ ಕಲ್ತ್ಕೊಳ್ಬೇಕು. ಆಯ್ತಾ? ಅದ್ ಮುಂದಿನ ಕಲ್ಸ ಇದು ಹಿಂಗ್ ಬರ್ದು ಹಿಂಗ್ ಬರ್ದು ಮ್ಯಾಗ ಒಂದ್ ಹಿಂಗ್ ಬಾಣ ಎಳಿಬೇಕು. ಗೊತ್ತಾಯ್ತಾ? ಏನಿದೆ ಹುಡುಗಾಟ? ಬರ್ಸು ಅಂತ ಈ ನಮೂನೆ ಬೀದಿಯಾಗ ನಿಂತ್ಕೊಂಡು ಈ ಮಂಗ್ಯಾನ ಕೈಯಿಂದ ಬರ್ಸಾಕತ್ತಿಯಲ್ಲ, ನನ್ನ ಮಾನ ಮರುವಾದ ಗತಿ ಏನಾಗ್ಬೇಕು? ಅಂತದೇನಾಗೈತಿ ಪಕ್ಕಣ್ಣ? ಬಿಡ್ತಿಲ್ಲ ಬಾಯನ 3 ಬಿಟ್ಟವ. ಈಕಿ ನನ್ನ ಸೊಸಿಲೆ, ನನ್ನ ಸೊಸಿ. ಈಕಿ ನಿನ್ ಸೊಸಿ ಆಗಿದ್ರೆ ನಿನ್ ಗೊತ್ತಾಗಿತ್ತು ಮಗನ. ಮಗಣ 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 ಮಗ ಯಾರು ಬೇಡ ಅಂತಾರ? ಈಗಾದ್ರೂ ಅಂತದ್ ಏನಾಗೈತಪ್ಪ? ಇಷ್ಟು ದಿವಸ ನಿನ್ ಸೊಸೆ ಆಗಿದ್ಲ, ಇವತ್ತಿಂದ ನನ್ನ ಸೊಸೆ ಅಂತ ನಾನು ತಿಳ್ಕೊಡ್ತೀನಿ. ಬಿಡ್ತಿಲ್ಲ ಬಾಯನ. ಯಾರು ಓದಿಲ್ಲ ಮಗನ? ಯಾಕಪ್ಪ ನೀವು ಒಂದ್ ಮೈ ಮೇಲೆ ಬರಕಟ್ಟೆ ನೀನು? ಈಕಿ ನನ್ನ ಸೊಸಿಲೆ, ನನ್ನ ಸೊಸಿ. ಇವಳಿ ಹೊಟ್ಟೆಯಾಗಿ ಇಟ್ಕೊಂಡು ಜೋಪಾನ ಮಾಡಿಬಿಟ್ಟಿಲ್ಲ, ಹೊಟ್ಟೆಯಾಗಿ ಇಟ್ಕೊಂಡು ಜೋಪಾನ ಮಾಡೀನಿ. ಹೊಟ್ಟೆಯಾಗಿ ಇಟ್ಕೊಂಡು ಜೋಪಾನ ಮಾಡಿಯಾ? ಅಲ್ಲ, ಇನ್ನು ಮುಂದೆ ಆ ಕೆಲಸ ನನ್ ಬಿಟ್ಬಿಡು ನೀನು. ನಾ ಹೊಟ್ಟೆ ಮ್ಯಾಗ ಇಟ್ಕೊಂಡು ಜೋಪಾನ ಮಾಡ್ತೀನಿ. ಬಿಟ್ಟು ಮಾಡೋ ಬೈಕಿನೇ ಆದಿ ನೀನು. ಏನ್ ಸುಮ್ನೆ ಹೋಗ್ತೀಯ ಇಲ್ಲ? ಹೋಗಿ ನೀನು. ಎಲ್ಲಿ? ನನ್ ತಲೆ ಕೆಡಬಾರ್ದು. ಕೆಡ್ತಂದ್ರ ಅವ್ರಿಗೂ ಒಂದು ಶಸ್ತ್ರ ಕೊಡ್ತೀನಿ ಮಕ್ಕಳ, ಶಸ್ತ್ರ ಕೊಡ್ತೀನಿ. ಹೇಳಿಲ್ಲ ಏನ್ ನಡುತ್ತಿದ್ರು ಪಕ್ಕಣ? ಹೋಗ್ತೀವಪ್ಪ ಹೋಗ್ತೀವಿ. ಯಾಕೆ ಹಂಗಲ್ಲಿ ಒಂದ್ ಮೈ ಬರಕಿದೆ? ಸುಬೆ ಸುಬೆ ಇವತ್ತಂತೂ ಈ ನಿಮ್ಮ ಮಾವ ಹಿಂಗ ಕಲ್ಸಕ್ ಬಿಡಂಗಿಲ್ಲ. ಮತ್ತೊಮ್ಮೆ ಸಿಕ್ಕ ಆ ಒಣ ಸಿಕ್ಬಿಡು ನಾಳೆ. ಅಲ್ಲಿ ನಿನ್ಗೆ 18ನೇ ಪಾಠ ನಾ ಕಲ್ಸ್ಕೊಟ್ಬಿಡ್ತೀನಿ. ಅಲ್ಲ ಹೋಗುದು ಪೆನ್ನಾರ ಕೊಟ್ಟು ಪೆನ್ ಬೇಕು ನಿನಗೆ? ಪೆನ್ ಬೇಕು? ನಿನಗೆ ಎಷ್ಟು ಪೆನ್? ಮನೆಗೆ ನಡಿ, ಬೇಕಾದಷ್ಟು ಪೆನ್ ನಾನ್ ಕೊಡ್ತೀನಿ. ಬೇಡ ಮಾವ, ಆ ಪೆನ್ನ ಒಳ್ಳೆ ಬರೀವಂತೆ. ಬೇಡ ಮಾವ, ಅದ ಪೆನ್ ಅವನ ಕಲ್ಸಿದ್ರ ಚಲೋ ಇರ್ತಿತ್ತು. ಯಾಕ ನಾನು ಕಲ್ಸಿದ್ರೆ ಚಂದ ಇರಂಗಿಲ್ಲನ? ಇಲ್ಲೇನ ಅನ್ಸ್ತೈತಪ್ಪ.
ಮುಡ್ರಾಡೋಣ. ಮುದ್ದಾಡುವಂತೆ ತಡಿ ಮಗನ, ಮುದ್ದಾಡುವಂತೆ. ಯಾವ ಗದಾದಾಗ ಬಿದ್ದು ಎದ್ದು ಬಂದಿಲ್ಲ ಮಗನ. ನಾನು ಯಾಕೆ ಗಡರ ಬಿಡ್ಬಲ್ಲ ಕುಡಿದ ಮಗನ ಏನ್ ಮಾಡ ನಾವಿವ್ರು ಪ್ರೀತಿ ಮಾಡೋಣ. ಪ್ರೀತಿ ಮಾಡೋದು ಮುಚ್ಕೋ ಮಾರಿ ನೋಡ್ ನಿಂದ. ನೀನು ನನ್ನ ಸೊಸಿನ ಪ್ರೀತಿ ಮಾಡ್ತೀಯಲ್ಲ, ಕುಡ್ದದ್ದು ಹೆಚ್ಚಾಗಿದ್ದಿಲ್ಲ ಮಗನ. ನಿನ್ನ ಚಣ್ಣ ಕಲ್ಲು ಬಡಿತೀನಿ ಮಗನ, ಹುಷಾರ್. ಪಕ್ಕ ಯಾರನ್ನ ಬಡಡಿಲ್ಲ ಜೀವನ ಮೇಲೆ ರಾಷ್ಟ್ರ ಇಟ್ಟರೆ ನನ್ನ ಪ್ರಶ್ನೆ ಬೇರೆ ಕೊಡ್ಬೇಕು. ಏ ಮಾವ ಅವನೇನ ಮಾಡಲ್ಲ, ನೀ ಹಿಂದೆ ನಡಿ. ಇಲ್ಲ ಅವನಿಗೆ ಇವತ್ತು ಕತೆ ಕಾಣಿಸ್ತೀನಿ. ಯಾರ ಮಾವ, ನೀ ನಿಂತ್ಕೋ, ನಾನು ಅವ್ನಿಗೆ ಆಟ ಆಡ್ತೀನಿ ನಿಂತ್ಕೊಳ್ಳಿ. ಆಟ ಆಡ್ತೀಯ? ಹಾ. ಇಲ್ಲ ನಿಂದ್ರ ಇನ್ನು ಹೋಗ್ಬಿಡ. ಇಲ್ಲ ನಿಂದ್ರ ಮಾವ, ನಾಲ್ಕು ಮಾವ. ನಮ್ಮ ಮಾವ ನಿನ್ ಹೆದ್ರಿ ಓಡ್ ಹೋಗ್ಯಾನ. ಈಗ ಏನ ಮುಂದೆ ಏನ್ ಮಾಡಂತಿ? ಓಡ್ ಹೋಗ್ಯಾನ. ಹೋಗ್ಯಾನ ನೋಡತ್ತಾಗ. ಓ ಹಾ ಕೈ ಕೊಡು ತಗೋ. ಮುಡ್ರಾಡೋಣ. ಏನಿದೆ ಕೈ ಮಲ್ಲಿಗೆ ಹೂವಾಗೈತಿ. ಹಂಗ ಓ ಈ ಕೈ ಇರ್ಬೇಕಾದ್ರೆ ಹ್ಮ್. ನನ್ನ ಮೈ ಹೆಂಗಿರ್ಬೇಕು ಹೌದಾ? ಮೈ ಕೇಳ್ಕತ್ತಿ ನೀನ? ಮೈಯ ಭಾಳ ಚೆನ್ನಾಗೈತಿ. ಯಾಕ ಬೇಕೇನ? ಸುಬಿ ನೀ ತಪ್ಪು ಕಲ್ಬೇಕಂತ ಆಸೆ. ಸುಬಿ ಹಾ ಮನಸ್ಸಿನ ಅಲಗಿರಿ ಅಂದ್ರ ಹಾ ನೀನ ಬೆನ್ನು ಬಾಯ್ಪಾಲ್ ನೋಡೈತಿ. ನನಗೂ ಮುತ್ತು ಕೊಡ್ತೀಯಲ್ಲ ಮಗನ. ಸುಬ್ಬಿ ನಾಲ್ಕು ಬಾಳ್ತೀನಿ ನನ್ನ ಮಗನ್ನ. ಸುಬ್ಬಿ ಬೇಕಲ್ಲ ನಿನ್ ಸುಬ್ಬಿ. ಬಾಳ್ಸೇನು ತಗೊಂಡ್ಜತ್ತಿ. ಬಾಳ್ಸೇನು ಮಗನ್ನ. ಮಕ್ಕಳೋ ಬಿಡೋ. ಅಯ್ಯಪ್ಪ ಹುಡುಗಿನೂ ಬೇಡ, ಆ ಹುಡುಗಿ ಸೊಂಟನೂ ಬೇಡ. ಅಯ್ಯಪ್ಪ ಸರಿ ಮತ್ತೆ ಎದ್ದು ಓಡು. ಅಯ್ಯೋ ಕುಡಿದ ಸಲಕ್ಕೆ ಎಂತ ಎಡವಟ್ ಆಗ್ತದ. ಇವ್ನ ಕುಡಿಯೋಡ್ ಬಿಡ್ಬೇಕ್ರಿ. ನಾನು ಎಲ್ರಿ ಇದೇನ್ ರಾಬರ್ ಸುಬಿ 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 ಹಾ
ಕಲಿಯುವಂಗ ಒಂದು ಓ ಹಾಡು ಹೇಳಕನ ಸರಿ ಬಿಡು. ಮಾಮ ಕುರಿ ಮೇಯಿಸ್ಕೊಂಡು ಬರ್ತೀನಿ ಅಂತ ಹೊಲದ ಕಡೆ ಹೋಗಿದ್ದಾರೆ. ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೇನಮ್ಮ. ಮಾಮ ಮನೆಯಲ್ಲಿ ಕೂತು ನನಗೂ ಬೇಜಾರಾಗತ್ತೆ. ನಾನು ನಿಮ್ ಜೊತೆ ಹೊಲದ ಕಡೆ ಬರ್ತೀನಿ. ಸರಿ ಬಾರಮ್ಮ ಹೋಗೋಣ. ಅಂತೂ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ. ನಾನು ಅಂದುಕೊಂಡಂತೆ ಇವತ್ತು ಕೆಲಸವನ್ನ ಸಾಧಿಸಲೇಬೇಕು. ಆ ಮಹಿಳೆಯರು ಇವತ್ತು ತಕ್ಕ ಪಾಠ ಕಲಿಸಿ ಹೇಗಾದ್ರೂ ಮಾಡಿ ಈ ಮಾಯಾ ಮನೆಯಲ್ಲಿ ಅವನ್ನ ಮಾಯಾ ಒಬ್ಬನೇ ನಿಂತಿರಲಿಲ್ಲ. ಏನಿಲ್ಲ ಮಾವ, ಪವಿತ್ರ ಹಾಗೂ ಮಾವ ಹೊಲಕ್ಕೆ ಹೋದ್ರು. ಅದಕ್ಕೋಸ್ಕರ ಒಬ್ಬರೇ ವೇಟ್ ಮಾಡ್ತಾ ಇದ್ದೆ. ಇರಲಿ ಬಿಡು. ಪವಿತ್ರ ಹೆಚ್ಚಿದ್ರೆ ಉಪ್ಪು ಮಾಡಬಹುದಿತ್ತು. ಯಾಕೆ ನಾನು ಆಮೇಲೆ ಬರುತ್ತೇನೆ. ಪವಿತ್ರ ಇಲ್ಲಿದ್ರೇನಾಯ್ತು? ಬನ್ನಿ ಮಾವ. ಮಾಯಾ ಏನು ಮಾಡ್ತೀವಿ? ನಿಜ ಹೇಳ್ತೀನಿ ಮಾವ, ಮೊದಲಿಂದಲೂ ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಒಂದೇ ಒಂದು ಸರ್ತಿ ಈ ನಿಮ್ಮ ದೇಹ ಸುಖವನ್ನ ಮಾಯಾ, ತಮ್ಮನ ಹೆಂಡತಿಯಾದ ನೀನು ನನಗೆ ತಂಗಿಯ ಸಮಾನ. ಈ ನಿನ್ನ ಕೆಟ್ಟ ಆಸೆಯನ್ನ ಬಿಟ್ಟು ಬಿಡಿ ಮಾವ. ಈ ನನ್ನ ಮನಸ್ಸಿನಲ್ಲಿ ನಿಮ್ಮ ಸೌಂದರ್ಯ ಮನೆ ಮಾಡಿದೆ. ನಿಮ್ಮನ್ನ ಮರೆಯೋದಕ್ಕೆ ನನಗೆ ಸಾಧ್ಯನೇ ಆಗ್ತಿಲ್ಲ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ. ಒಂದೇ ಒಂದು
ಬಡ್ತಿ ಬನ್ನಿ ಮಾವ. ಲಜ್ಜೆಗೆಟ್ಟ ಹೆಣ್ಣೆ. ಕಾಮದಾಸೆಗೆ ಗಂಡನ ಪವಿತ್ರ ಪ್ರೀತಿಯನ್ನು ಬಲಿ ಕೊಡುವುದು ನಿನ್ನಂತ ರಾಕ್ಷಸಿ ಇದ್ದರು ಒಂದೇ ಸತ್ತರು ಒಂದೇ. ಮಾವ ಇದೇ ನಿಮ್ಮ ಕೊನೆಯ ನಿರ್ಧಾರನ? ಹೌದು. ಇನ್ನೊಂದು ಸಾರಿ ನಮ್ಮ ಮನೆತನಕ್ಕೆ ಕೇಡು ತರುವ ಕೆಲಸಕ್ಕೆ ನೀನು ಕೈ ಹಾಕಿದ್ದೆಯಾದರೆ ಇದೇ ಕೊಳ್ಳಿಯಿಂದ ನಿನ್ನನ್ನು ತುಂಡು ತುಂಡಾಗಿ ಮಾವ ಈ ಮಾಯಾಳ ಕೆನ್ನೆಗೆ ಹೊಡೆಯೋದಕ್ಕೆ ಬಂದಿದ್ಯಾ ನೀನು? ನೋಡ್ತಾ ಇರು, ಈ ಮಾಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದನ್ನ. ನನ್ನ ಕೆನ್ನೆ ಮುಟ್ಟುವ ಧೈರ್ಯ ನೀನು ಮಾಡೋದಕ್ಕೆ ತಕ್ಕ ಶಿಕ್ಷಣ ನೀನು ಅನುಭವಿಸ್ತೀಯ. ನಾಟಕ ಈಗ ಶುರು ಆಗುತ್ತೆ, ನೋಡ್ತಾ ಇರು. ನಿನಗೆ ಒಂದು ಗತಿ ಕಾಣಿಸೋದನ್ನ. ಯಾರಾದ್ರೂ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ. Please, ಈ ಮನೆಗೋಸ್ಕರ ಯಾರಿಲ್ಲ? Please, ಕಾಪಾಡಿ ಯಾರಾದ್ರೂ. ಬನ್ನಿ. ಬಿಡು ಮಾವರನ್ನ. ಏನಾಯ್ತು ಮಾಯಾ, ಯಾಕೆ ಅಳುತ್ತಿರುವೆ? ಇನ್ನೇನ್ ಮಾಡ್ಬೇಕ್ರಿ? ಹೆಂಡತಿ ಮಾತು ಕಟ್ಕೊಂಡು ಈ ನಿಮ್ಮಣ್ಣ ಏನ್ ಮಾಡೋದು ಗೊತ್ತಾ? ಏನ್ ಮಾಡ್ದ? ಸೆಗಣಿ ಬಡಿಯೋ ಹಾಗೆ ನನ್ನ ತೆನ್ನಿಗೆ ಹೊರಬಿಟ್ಟ ಗೊತ್ತಾ? ಅಣ್ಣ, ನನ್ನ ಹೆಂಡತಿ ಮೇಲೆ ಏಕೆ ಕೈ ಮಾಡಿದೆ? ಮಂಜು, ನಿನ್ನ ಹೆಂಡತಿಯ ಮಾತನ್ನು ಕೇಳಬೇಡ. ಇದರಲ್ಲಿ ಏನೋ ಕುತಂತ್ರವಿದೆ. ಕುತಂತ್ರ? ಕುತಂತ್ರ ಮಾಡಲು ಅವಳೇನು ಕಳ್ಳಿಯಲ್ಲ. ನೋಡು, ಇನ್ನು ಮುಂದೆ ನನ್ನ ಹೆಂಡತಿ ಮೇಲೆ ಕೈ ಮಾಡಿದರೆ ನಿನ್ನ ಪರಿಣಾಮ ನೆಟ್ಟ ಇರುವುದಿಲ್ಲ. ಹುಷಾರ್. ಮಂಜು ಯಾಕಪ್ಪ ಏನಾಯ್ತು? ಈ ನಿನ್ನ ಮುದ್ದಿನ ತಮ್ಮನಿಗೆ ಕೇಳು ಏನಾಯ್ತಂತ. ನನ್ನ ಹೆಂಡತಿ ಮೇಲೆ ಕೈ ಮಾಡಿದ್ದಾನೆ ಇವನು. ಮೈಲಾರಿ ಅವಳಿಗೆ ಏಕೆ ಹೊಡೆದಪ್ಪ? ಇಲ್ಲ ಅಣ್ಣ, ನಾನು ಅವಳ ಮೇಲೆ ಕೈ ಮಾಡಿಲ್ಲ. ಹೌದು ಮಾವ, ಬೇರೆಯವರ ಮೇಲೆ ಕೈ ಮಾಡುವಷ್ಟು ಕಟುಕರಲ್ಲ ನನ್ನ ಗಂಡ. ಸುಮ್ಮನಾದ ರೀತಿ ಮುಚ್ಚೆ ಬಾಯ್ನ. ಗಂಡ ಮುಂದೆ ಚಾಡಿ ಹೇಳಿ ಮಾಡಬಾರ್ದ ಕೆಲಸ ಮಾಡಿ ಮಕ್ಕೀಗ ನಾಡು ಕಾಡ್ತಿದ್ದಾಳೆ. ಮಾಯಾ, ಬಾಯಿ ಬಿಗಿ ಹಿಡಿದು ಮಾತನಾಡು. ಚಾಡಿ ಹೇಳುವ ಬುದ್ಧಿ ನನಗಿಲ್ಲ. ಇನ್ನೊಂದು ಅಕ್ಷರ ಹಗುರವಾಗಿ ನೋಡಿದ್ರೆ ನಿನ್ನ ಬಾಯಲ್ಲಿರುವ ಹಲ್ಲುಗಳೇ ಮುಚ್ಚೆ ಬಾಯ್ನ. ಏನೇ? ನನ್ನ ಹಲ್ಲನ್ನು ಉದುರಿಸ್ತೀಯಾ? ನಿನ್ನ ಏನು ಮಾಡ್ತೀನಿ ನೋಡು. ಮಾಯಾ, ನಿನಗೆ ಕೈ ಮುಗಿತೇನೆ, ಜಗಳ ಮಾಡಬೇಡ ತಾಯಿ. ಮಂಜು, ನಿನ್ನ ಹೆಂಡತಿಗೆ ಬುದ್ಧಿ ಹೇಳು. ಏನು? ನನ್ನ ಹೆಂಡತಿಗೆ ಬುದ್ಧಿ ಹೇಳಬೇಕಾ? ಬುದ್ಧಿ ಹೇಳಬೇಕಾಗಿದ್ದು ನಿನ್ನ ಹೆಂಡತಿಗೆ. ಬಾಯಿ ಮುಚ್ಚು ಬದ್ಮಾಸ್. ಹೆಂಡತಿ ಪರ ವಹಿಸಿ ಮಾತನಾಡಿದರೆ ಕೊಂದೆ ಹಾಕುವೆ ನಿನ್ನನ್ನ. ಬೇಡ, ಮಂಜನ್ ಮೇಲೆ ಕೈ ಮಾಡಬೇಡಿ. ಅವನಿಗಿನ್ನೂ ತಿಳುವಳಿಕೆ ಕಡಿಮೆ. ಅತ್ತಿಗೆ ಬಲು ಚೆನ್ನಾಗಿ ಪಾತ್ರ ಮಾಡುತ್ತೀರಿ. ಯಾವ ನಾಟಕದ ಕಂಪನಿಯಲ್ಲಿ ಪಾತ್ರ ಮಾಡಿದ್ದೀರಿ ಅತ್ತಿಗೆ? ಮಂಜು, ನಿನ್ನ ಮಾತು ಮಿತಿ ಮೀರುತ್ತಿದೆ. ನೋಡು, ನಿನ್ನ ಮಾತು ಮಿತಿ ಮೀರುತ್ತಿದೆ. ನಿನ್ನ ಮಾತು ಮಿತಿ ಮೀರುತ್ತಿದೆ ಮಂಜು. ಯಾಕಪ್ಪ ದೇವಾಲಯದಂತಿದ್ದ ಮನೆಯನ್ನು ಸ್ಮಶಾನ ಮಾಡುವ ಹೇಳ್ತೀಯಪ್ಪ? ಮಂಜು, ನೀನು ಅಣ್ಣನ ಮಾತಿಗೆ ಬೆಲೆ ಕೊಡುವುದಾದರೆ ನಿನ್ನ ಹೆಂಡತಿಗೆ ಒಳಗೆ ಕಳಿಸು. ಮಾಯಾ, ನೀನು ಒಳಗೆ ನಡೆ. ಸರಿ ಸರಿ, ನಾನೇನು ಒಳಗಡೆ ಹೋಗ್ತೀನಿ. ಅಂದ್ಹಾಗೆ ನಿಮ್ಮ ನೌಕರಿ ವಿಷಯವನ್ನ ನಿಮ್ಮ ಅಣ್ಣಂದ್ರಿಗೆ ತಿಳಿಸ್ಬಿಟ್ಟು ಬೇಗ ಬನ್ನಿ. ಅರ್ಥ ಆಯ್ತಲ್ಲ? ಆಯ್ತು. ಮಂಜು, ನಿನಗೆ ನೌಕರಿ ಬಂದಿದ್ದೇನಪ್ಪ? ಹೌದು, ಆದರೆ ಬಂದಿದೆ. ಆದ್ರೆ ಆ ನೌಕರಿ ನನಗೆ ಸಿಗ್ಬೇಕಾದ್ರೆ 5 ಲಕ್ಷ ಹಣ ನೀವು ಕಟ್ಟಬೇಕು. 5 ಲಕ್ಷ? 5 ಲಕ್ಷ ಎಲ್ಲಿಂದ ತರುವುದಪ್ಪ? ಮನೆಯಲ್ಲಿರುವ ಕುರಿಗಳನ್ನೆಲ್ಲ ಮಾರಿಸು. ನನ್ನ ಜೀವ ಹೋದರೂ ನಾನು ನನ್ನ ಕುರಿಗಳನ್ನು ಮಾರಲು ಬಿಡುವುದಿಲ್ಲ. ಇಲ್ಲ, ರೀ, ಹಠ ಮಾಡಬೇಡಿ. ಮಂಜುಗ್ ನೌಕರಿ ಸಿಕ್ಕರೆ ನಾವು ಮತ್ತೆ ಅಂತ ಕುರಿಗಳನ್ನ ಬೇಕಾದಷ್ಟು ತಗೋಬಹುದು. ನೋಡಿ, ಹಠ ಮಾಡದೆ ಒಪ್ಕೊಂಡ್ಬಿಡಿ. ಮಂಜು, ನಿನಗೆ ನೌಕರಿ ಸಿಗುವುದು ಖಚಿತ ಎಂದ ಮೇಲೆ ಮೈಲಾರಿಯನ್ನು ನಾನು ಒಪ್ಪಿಸುತ್ತೇನೆ. ನೀನು ಕುರಿಗಳನ್ನು ಮಾರಿ ಹಣದ ವ್ಯವಸ್ಥೆ ಮಾಡಿಕೊಳ್ಳಪ್ಪ. ಸರಿ, ನಾನು ಬರುತ್ತೇನಣ್ಣ. ಇಷ್ಟು ದಿನ ಅನ್ನ ಹಾಕಿ ಸಲಹಿದ ಕುರಿಗಳನ್ನು ಹೇಗೆ ಮಾರುವುದಣ್ಣ? ಹೇಗೆ ಮಾರು? ಋಣ ತೀರಿದ ಮೇಲೆ ಎಲ್ಲರೂ ಸಾವಿಗೆ ಶರಣಾಗಲೇಬೇಕು. ಅದರಂತೆ ಚಿಂತಿಸಲು ನಾವು ತಂದು
ಬರೀ ಕೈಯಿಂದ ಬಂದ ನಾವು ಬರೀ ಕೈಯಿಂದಲೇ ಸತ್ತು ಹೋಗುತ್ತೇವೆ. ಪವಿತ್ರ, ಎಂದೋ ನಡೆಯದ ಘಟನೆ ಇಂದು ನಮ್ಮ ಮನೆಯಲ್ಲಿ ನಡೆದಿದೆ. ಈ ದೃಶ್ಯವನ್ನು ನೋಡಿ ನನ್ನ ಮನಸ್ಸಿಗೆ ತಳಮಳವಾಗುತ್ತಿದೆ. ಪವಿತ್ರ, ತಳಮಳವಾಗುತ್ತಿದೆ. ಸಮಾಧಾನ ಮಾಡ್ಕೊಳ್ಳಿ. ಮುತ್ತಣ್ಣ ಸಮಾಧಾನದಿಂದಿರಬೇಕಾದರೆ ನಿನ್ನಿಂದ ಒಂದು ಸಹಾಯವಾಗಬೇಕಮ್ಮ. ಹೇಳಿ ಮಾವ, ಏನು ಅಂತ ನಾನ್ ನಡೆಸ್ಕೊಡ್ತೀನಿ. ಆದ್ರೆ ನೀವು ಮಾತ್ರ ಯಾವ ಚಿಂತೆನೂ ಮಾಡ್ಬಾರ್ದು. ಮಾಯಾ ಸಿಡುಕಿನ ಹಣ್ಣು. ಸಿಟ್ಟಿನಿಂದ ಅವಳೇನಾದರೂ ಅಂದರೆ ಅದನ್ನು ಸಹಿಸಿಕೊಂಡು ಈ ಮುತ್ತಣ್ಣನ ಮನೆಯ ಮರ್ಯಾದೆ ಕಾಪಾಡುವೇನಮ್ಮ. ಆಗ್ಲಿ ಮಾವ, ನಿಮ್ ಮಾತಿನಂತೆ ನಾನ್ ನಡೆಸ್ಕೊಡ್ತೀನಿ. ನೀವು ಮಾತ್ರ ಯಾವ ಚಿಂತೆನೂ ಮಾಡದೆ ಆರೋಗ್ಯವಾಗಿರ್ಬೇಕು. ಇಂದು ಚಿಂತೆಯಿಂದ ಬರಬೇಕಾದರೆ ಈ ಮುತ್ತಣ್ಣನಿಗೆ ಕನಸಿನ ಮಾತು ತಾಯಿ. ಮೈದಾರಿ, ನೋಡಿದ್ಯಾ ನಮ್ಮ ಮನೆಯ ಪರಿಸ್ಥಿತಿಯನ್ನು? ಅಣ್ಣ, ಧರ್ಮೇಂದ್ರ, ಮಿಸ್ಟರ್ ಧರ್ಮೇಂದ್ರ. ಹೇಗೆ ನಡೆದಿದೆ ನಿನ್ನ ಕುತಂತ್ರದ ನಾಟಕ? ತುಂಬಾ ಚೆನ್ನಾಗಿದೆ. ನೆನ್ನೆ ಮೊದಲನೆಯ ಸನ್ನಿವೇಶದಲ್ಲಿ ಆ ಮೈಲಾರಿಯ ಕುರಿಗಳನ್ನ ನಾನೇ ಸ್ವತಃ ಮಾರಿಸಿದೆ. ಮಾರಲು ಒಪ್ಪಿಕೊಂಡನೆ. ಒಪ್ಪದಿದ್ರೆ ಈ ಮಾರಿ ಬಿಡಬೇಕಲ್ಲ. ಹೌದು, ಮೈಲಾರಿ ನಿನ್ನ ಬುಟ್ಟಿಗೆ ಬಿದ್ದನೇನು? ಕೆಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜ. ಆದ್ರೆ ಅವನು ನನ್ನ ಕೆನ್ನೆಗೆ ಹೊಡೆದು ನನಗೆ ಉಪದೇಶ ಮಾಡಿಬಿಟ್ಟ ಮುಟ್ಟಾಡ. ಇಷ್ಟಕ್ಕೆ ನೀನು ಸಮಾನಾದೆಯಾ? ಈ ಮಾಯಾ ಜಾಗದಲ್ಲಿ ಬಿದ್ದ ಮೇಲೆ ಅಷ್ಟಕ್ಕೆ ಸುಮ್ಮನಾಗೋ ಜಾಯಮಾನದೊಳಲ್ಲ ಈ ಮಾಯಾ. ನೋಡ್ತಾ ಇರಿ, ಮಂಜಿನ ಹತ್ರ ಚಾಡಿ ಹೇಳಿ ಅಣ್ಣ ತಮ್ಮಂದ್ರ ಮಧ್ಯೆ ವಿರಸ ಬೆಳೆಸಿ ಅವ್ರಿಗೆ ಆದಷ್ಟು ಬೇಗ ದೂರ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಶಾಬಾಷ್ ಮಾಯಾ, ಶಾಬಾಷ್. ಪ್ರಥಮ ಅಂಕದಲ್ಲಿ ತೋರಿಸಿಬಿಟ್ಟೆ ನೀನು ಮಹಾ ಚತುರ ಎಂದು. ಮುತ್ತಣ್ಣ, ಈಗ ಶುರುವಾಯಿತು ಮಗನೇ ಖಳನಾಯಕರ ಕಾಲ. ಅಂದಾಗೆ ಧರ್ಮೇಂದ್ರ, ಈಗ ನಾನು ಮಾಡ್ತಿರೋ ಕೆಲಸ ಸಾಮಾನ್ಯವಾಗಿದ್ದಲ್ಲ. ಅದಕ್ಕೆ ತಕ್ಕ ಪ್ರತಿಫಲವನ್ನ ತಾವು ಕೊಡ್ಲೇಬೇಕು. ನಿಜ ಮಾಯಾ, ನಿಜ. ಕೊಟ್ಟ ಮಾತಿಗೆ ತಪ್ಪಿ ನಡುವ ಮನುಷ್ಯ ನಾನಲ್ಲ. ಹೇಳು, ಏನ್ ಬೇಕು ಹೇಳು. ಕೇಳ್ತೀನಿ. ನೀವು ಹೇಳಿದ ಕೆಲಸವನ್ನ ಪೂರ್ತಿಯಾಗಿ ಮಾಡಿ ನಂತರ ಬಂದು ನನಗೆ ಏನ್ ಬೇಕು ಅಂತ ನಾನೇ ಕೇಳ್ತೀನಿ. ಅಂದಾಗೆ ಈಗ ಟೈಮ್ ಆಯ್ತು, ನಾನು ಬರ್ತೀನಿ. ಅಣ್ಣ, ಹೆಣ್ಣ ನನಗೆ ಒಳಗೆ ಗಂಡಸರಿಗೆ ಇರಬೇಕಾದ ಧೈರ್ಯ ಒಳಗೆ ಬರಲು ಕಾರಣವೇನಣ್ಣ? ನಾಗೇಂದ್ರ, ಹಣ ಹಣಕ್ಕಾಗಿ ಇಲ್ಲಿ ಬೇಕಾದವರು ಬೇಕಾದ್ದನ್ನು ಮಾಡಲು ಸಿದ್ಧರಿದ್ದಾರೆ. ಕಾರಣ ಹಣ. ಕಲಿಯುಗದ ಕಾಲಚಕ್ರ ತಿರುಗುವುದು ಈ ಹಣದ ಮೇಲೆ. ನಾಗೇಂದ್ರ, ಹಣದ ಮೇಲೆ. ನಮಗೆ ಅವಮಾನ ಮಾಡಿದ ಮೈಲಾರಿ ತನ್ನ ಕುರಿಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಅಣ್ಣ, ಇಷ್ಟಕ್ಕೆ ನಾವು ತೃಪ್ತಿ ಪಟ್ಟರೆ ಸಾಲದು. ಆ ಬಿಕಾರಿಗಳು ಸಂಪೂರ್ಣವಾಗಿ ಸರ್ವನಾಶವಾಗಬೇಕಣ್ಣ, ಸರ್ವನಾಶವಾಗಬೇಕು. ನಿಜ ನಾಗೇಂದ್ರ, ನಿಜ. ನೀನು ಹೇಳುವ ಮಾತಿನಲ್ಲಿ ನಿಜವಿದೆ. ನಮಗೆ ಅವಮಾನ ಮಾಡಿದ ಅವರನ್ನು ಜೀವಂತ ಬಿಡಬಾರದು. ನಮ್ಮ ಮುಂದೆ ಕೈ ಮುಗಿಯುವ ಜನರು ಇಂದು ನಮ್ಮ ಎದುರಿನ ಮೇಲೆ ಕಾಲಿನ ಮೇಲೆ ಕಾಲು ಹಾಕಿಕೊಳ್ಳುತ್ತಿರುವಾಗ ಇದಕ್ಕೆಲ್ಲ ಕಾರಣ ಆ ಮುತ್ತಣ್ಣನ ಮನೆತನ. ಆ ಮುತ್ತಣ್ಣನನ್ನು ಕಂಬಕ್ಕೆ ತಂದು ಕಟ್ಟಲು ನಾನೊಂದು ಉಪಾಯ ಮಾಡಿರುವೆ. ಯಾವ ಉಪಾಯಣ್ಣ ಅದು? ಬೇಗ ಹೇಳಣ್ಣ. ನಮ್ಮ ಹೊಲದಲ್ಲಿರುವ 10 ಜೋಳದ ಗೂಡಿಗೆ ಇಂದು ರಾತ್ರಿ ಹನುಮನಿಂದ ಹಚ್ಚಿಸೋ ಬೆಂಕಿ. ನಮ್ಮ ಜೋಳದ ಗುಡಿಗೆ ಬೆಂಕಿ ಕಡೆ ಸುಟ್ಟು ಹೋಗುದಣ್ಣ. ಜೋಳದ ಗೂಡಿಗೆ ಬೆಂಕಿ ಇಟ್ಟವನು ಮುತ್ತಣ್ಣನ ಎಂದು ಸುಳ್ಳು ಕತೆ ಕಟ್ಟಿ ನಮ್ಮ ಸೇಡು ತೀರುವ ತನಕ ಹೊಳೆಯಬಹುದು. ಇಷ್ಟೊಂದು ಬುದ್ಧಿವಂತಿಕೆ ಇರುವ ನೀನು ಒಂದಲ್ಲ ಒಂದು ದಿನ ಜಗತ್ತಿನ ದೊರೆಯಾಗುವುದರಲ್ಲಿ ಸಂಶಯವೇ ಇಲ್ಲ.
ಮುತ್ತಣ್ಣ, ನಿನಗೆ ಮಣ್ಣು ತಿನ್ನಿಸಬೇಕೆಂಬುದೇ ನಮಗಿರುವುದು ಹೊಚ್ಚು. ಅದಕ್ಕಾಗಿ ಇನ್ನು ನನ್ನ ತಮ್ಮ ಜಿತೇಂದ್ರ ಹಾಕಿರುವನು ಸ್ಕೆಚ್.